ನಮಸ್ತೆ ಅಮ್ಮ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ಬೋದಾ? ಅನೇಕರು ನಿಮ್ಮನ್ನ ಪಾತ್ರಗಳ ಮೂಲಕ ಇಷ್ಟಪಟ್ಟಿದ್ದಾರೆ. ನಿಮ್ಮ ಊರು ಮನೆ ಬಗ್ಗೆ ಹೇಳ್ಬೋದಾ? ಖಂಡಿತ. ನಾನು ಹುಟ್ಟಿ ಬೆಳೆದಿದ್ದು ಬಳ್ಳಾರಿ ಜಿಲ್ಲೆ ಕುಡ್ತಿನಿ ಗ್ರಾಮ, ಒಂದು ಪುಟ್ಟ ಹಳ್ಳಿ. ನಾನು ಹುಟ್ಟಿ ಬೆಳೆದಿದ್ದು. ನಮ್ಮ ಅಜ್ಜಿ ಹೆಸರು ಮುತ್ತಜ್ಜಿ ಗೌರಮ್ಮ, ಗೌರಮ್ಮ ಅವ್ರ ಮಗಳು ಹಂಪಮ್ಮ, ಹಂಪಮ್ಮ ಅವ್ರ ಮಗಳು ಇಂದಿರಮ್ಮ, ಇಂದಿರಮ್ಮನ ಮಗಳು ನಾನು. ನಮ್ಮ ತಂದೆ ಹೆಸರು ಶೇಷಗಿರಿರಾವ್ ಅಂತ. ನಮ್ಮ ಅಪ್ಪ ಅಮ್ಮನಿಗೆ ನಾವು 5 ಜನ ಮಕ್ಕಳು. ನಮ್ಮ ಅಕ್ಕ ಒಬ್ಬರಿದ್ದಾರೆ, ಬಸಮ್ಮ ಅಂತ, ಅವ್ರ ಹೆಸರು ಜಯಶ್ರೀ. ನಮ್ಮ ಅಜ್ಜಿ ಅವ್ರ ಅಜ್ಜಿ ಹೆಸರು ಇಟ್ಬಿಟ್ಟು ಬಸಮ್ಮ ಅಂತ ಕರೀತಾರೆ. ಅವ್ರ ತರುವಾಯ 10 ವರ್ಷಕ್ಕೆ ನಾನು ಹುಟ್ಟಿದ್ದು. ನನ್ನ ತರುವಾಯ ನನ್ನ ತಂಗಿ ಮತ್ತು 2 ತಮ್ಮದಿರಿದ್ದಾರೆ. ನಮ್ಮದು ಒಂಥರ ಸುಖಿ ಕುಟುಂಬ ಅಂತಲೇ ಹೇಳ್ಬೋದು. ನಾನು ಓದಿದ್ದೆ ಎಲ್ಲ ಕುಡ್ತಿನಿಲೆ, ಹರಗಿಂಡೋಣಿ ಬಸವನಗೌಡ ಹೈಸ್ಕೂಲ್ ಅಂತ ನಾನು ಓದಿದ್ದು ಆ ಶಾಲೆ. ನಾನು ಚಿಕ್ಕಂದಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ. ನಾನು ತಾಲೂಕು ಲೆವೆಲ್, ಡಿಸ್ಟಿಕ್ ಲೆವೆಲ್, ಡಿವಿಷನ್ ಲೆವೆಲ್, ಸ್ಟೇಟ್ ಲೆವೆಲ್, ಬೆಂಗಳೂರುವರೆಗೂ ಆಟಕ್ಕೆ ಆ ಕಾಲದಲ್ಲೇ ಬಂದಂಥದ್ದು ನಾನು. 75ರಲ್ಲಿ ನಂದು 10th ಮುಗೀತು. ಆಮೇಲೆ PUC ಎಕ್ಸ್ಟರ್ನಲ್ ಕಟ್ಕೊಂಡೆ, ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ. ಕಾರಣಾಂತರಗಳಿಂದ PUC ಡಿಸ್ಕಂಟಿನ್ಯೂ ಮಾಡಿದೆ. ಆಮೇಲೆ ಮಹಿಳಾ ಸಮಾಜ ಇತ್ತು ನಮ್ಮದು. ನಮ್ಮ ಅಜ್ಜಿನೇ ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದರು, ಶಾರದಾ ಮಹಿಳಾ ಮಂಡಳಿ ಅಂತ. ಆಮೇಲೆ ನಾವೆಲ್ಲ ಹುಡುಗಿಯರು ಸೇರಿಕೊಂಡು ಭಾರತೀಯ ಯೂತ್ ಕ್ಲಬ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡ್ವಿ. ಆ ಸಂಘಗಳ ಮುಖಾಂತರ ನಾವು ಸೋಷಿಯಲ್ ವರ್ಕ್ಗಳನ್ನು ತುಂಬ ಮಾಡ್ತಾ ಇದ್ದೆ ಆವತ್ತಿನ ಕಾಲದಲ್ಲಿ. ನನ್ನ ಫ್ರೆಂಡು ವಿಜಯ ಅಂತ, ಆಮೇಲೆ ಅವ್ರ ಮನೆಯವರೆಲ್ಲ, ನಮ್ಮ ಮನೆಯವರೆಲ್ಲ ಸೇರಿಕೊಂಡು, ಆಮೇಲೆ ಊರಲ್ಲಿರೋ ಈ ಥರ ಇಂಟ್ರೆಸ್ಟ್ ಆಗಿ ಆ್ಯಕ್ಟಿವ್ ಆಗಿರೋ ಒಂದು ಕೆಲವರನ್ನು ತಗೊಂಡು ಸಂಘಗಳನ್ನು ಮಾಡಿ ಆ ಸಂಘದ ಮುಖಾಂತರ ಕೆಲವು ಚಟುವಟಿಕೆಗಳನ್ನು ಮಾಡ್ತಾ ಇದ್ವಿ. ನಮ್ಮ ಅಜ್ಜಿ ಹಂಪಮ್ಮ ಅಂತ ಹೇಳಿದ್ನಲ್ಲ, ಅಮ್ಮನ ಹೆಸರು ಇಂದಿರಮ್ಮ. ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಅವರಿಬ್ಬರು ವೃತ್ತಿ ರಂಗಭೂಮಿ ಕಲಾವಿದರು. ಅಂದರೆ ಆ ಕಾಲದಲ್ಲಿ ಗುಬ್ಬಿ ವೀರಣ್ಣನವರು, ಸುಬ್ಬಯ್ಯ ನಾಯ್ಡುಗಳು, ಆಮೇಲೆ ಹಿರಣ್ಣಯ್ಯ ಮಿತ್ರಮಂಡಳಿ, ಕರ್ನಾಟಕ ನಾಟಕ ಸಭಾ, ಆವತ್ತಿನ ಕಾಲದಲ್ಲಿ ಏನು ಮೆರೆದಂಥ ಒಂದು ಸಂಸ್ಥೆಗಳಿತ್ತಲ್ಲ, ನಾಟಕ ಕಂಪ್ನಿಗಳು, ಆ ಕಂಪ್ನಿಗಳಲ್ಲಿ ನಮ್ಮ ಅಜ್ಜಿ ಮತ್ತು ತಾಯಿ ಇಬ್ಬರು ಪಾತ್ರ ಮಾಡ್ತಿದ್ರು. ಮತ್ತು ಡಾಕ್ಟರ್ ಅವರ ಸಹ ಕಲಾವಿದರು ಅಂತಂದರೆ ಆವತ್ತಿನ GV ಅಯ್ಯರ್ ಅವರು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಮತ್ತು ರಾಜ್ಕುಮಾರ್ ಅವರಿಂದ ಮುತ್ತರಾಜು ಅಂತಲೇ ಹೇಳ್ತಾರೆ ನಮ್ಮಮ್ಮ. ಇವತ್ತಿಗೂ ಅವ್ರು ಹೇಳೋದು ಮುತ್ತರಾಜು ಅಂತಲೇ. ಮತ್ತು ಇವರು ಭಗವಾನ್ ಅವರು ತೀರ್ಕೊಂಡ್ರಲ್ಲ, ಡೈರೆಕ್ಟರ್ ಆಗಿದ್ರು ಭಗವಾನ್ ಅಂತ, ಅವರು ಕೂಡ ಆ ಕಂಪ್ನೀಲಿ ನಮ್ಮ ತಾಯಿಯವರು ಸಹಪಾಠಿಗಳಾಗಿ ಕಲಾವಿದರಾಗಿ ಪಾತ್ರಗಳನ್ನು ಎಲ್ಲ ಮಾಡಿದ್ದಾರೆ. ಆಮೇಲೆ ಆದ್ವಾನಿ ಲಕ್ಷ್ಮಿ, ಪಂಡ್ರಿಬಾಯಿ ಅವರು, ಮುಖ್ಯವಾಗಿ ನಮ್ಮ ತಾಯಿಗೆ ತುಂಬ ಅಚ್ಚುಮೆಚ್ಚಿನ, ತುಂಬ ಆತ್ಮೀಯ ಸ್ನೇಹಿತರು ಅಂತಂದರೆ, ಅಕ್ಕ ತಂಗಿ ಥರ ಬಾಳಿದವರು ಅಂತಂದರೆ ಶ್ರೀಮತಿ ಆರ್ ನಾಗರತ್ನಮ್ಮ ಅವರು, ಮತ್ತು ಅವ್ರ ತಂಗಿ ಮಂಜುಳಾ ಅಂತ, ಆರ್ ಮಂಜುಳಾ ಅಂತ. ಅವರು ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಸಂಸ್ಥೆನ ಶುರು ಮಾಡಿದ್ರು. ಅವರ ನಾಟಕ ಕಂಪನಿಯಲ್ಲಿ ನಮ್ಮ ತಾಯಿ ಪಾತ್ರ ಮಾಡಬೇಕಾಗಿತ್ತು. ನಮ್ಮ ತಾಯಿನ ತುಂಬ ಕರೆದ್ರು ಅವರು, ಬನ್ನಿ ಬಾ ಇಂದ್ರ, ನೀನು ನಮ್ಮ ಕಂಪ್ನಿಲಿ ಪಾತ್ರ ಮಾಡಬೇಕು, ನೀನು ಇರಬೇಕು, ತುಂಬ ಒಳ್ಳೆ ಕಲಾವಿದೆ, ನಾವೆಲ್ಲ ಹೆಣ್ಮಕ್ಳೇ ತಾನೇ ಮಾಡ್ತಿರೋದು, ಬಾ ಅಂತ ತುಂಬ ಕರೆದ್ರು. ಬಟ್ ನಮ್ಮ ತಾಯಿಗೆ ಅಂದರೆ ಗುಬ್ಬಿ ಕಂಪ್ನಿ, ಸುಬ್ಬಯ್ಯ ನಾಯ್ಡು ಕಂಪ್ನಿಗಳಲ್ಲೆಲ್ಲ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಪಾತ್ರ ಮಾಡಿದವರು, ಅವ್ರಿಗೇನು ಹೆಣ್ಮಕ್ಳದೇ ಟೀಮ್ ಅಂತ ಏನಿರಲಿಲ್ಲ. ಬಟ್ ಅಮ್ಮನ ಒಟ್ಟಿಗೆ ಇವ್ರ ಜೊತೆಗೆ ಕರ್ಕೊಂಡು ಇರಬೇಕು ಅನ್ನೋ ಉದ್ದೇಶದಲ್ಲಿ ಆ ಥರ ಹೇಳಿದರು. ನಮ್ಮ ತಾಯಿಗೆ ಇಲ್ಲಿ ಬಂದು ಅವ್ರ ಜೊತೆ ಪಾತ್ರ ಮಾಡೋಕ್ಕೆ ಅಷ್ಟೊತ್ತಿಗೆ ನಾವುಗಳೆಲ್ಲ ಹುಟ್ಟುಬಿಟ್ಟಿದ್ವಿ. ನಮ್ಮಮ್ಮ ಮತ್ತೆ ಪಾತ್ರ ಮಾಡೋಕ್ಕೆ ಬರಲಿಲ್ಲ. ನಾನು ನಮ್ಮ ತಾಯಿ ಹೊಟ್ಟೆಯಲ್ಲಿ 8 ತಿಂಗಳು ನಮ್ಮಮ್ಮ ಗರ್ಭಿಣಿ ಇದ್ರಂತೆ. ಆವಾಗ ನಮ್ಮ ತಾಯಿದು ಕೊನೆಯ ನಾಟಕ ಸಾಗರದಲ್ಲಿ ಪಾತ್ರ ಮಾಡಿದ್ರಂತೆ. ಆ ನಾಟಕದಲ್ಲಿ ಅವರಿಗೆ ಎಂಥದ್ದು ಗಂಧದ ಅಶೋಕ ಚಕ್ರ ಕೊಟ್ಟಿದ್ದಾರೆ. ಸ್ಪರ್ಧೆ ನಾಟಕಗಳಲ್ಲಿ ಬಹುಮಾನ ಬಂದಿದೆ. ಅದು ಇವತ್ತಿಗೂ ನಮ್ಮ ಮನೇಲಿದೆ, ಅಮ್ಮನ ಮನೆಯಲ್ಲಿ. ನಮ್ಮ ತಾಯಿಗೆ ಇವಾಗ 96 ವರ್ಷ. ಇವತ್ತಿಗೂ ಅವರು ತುಂಬ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಅವ್ರ ಕೆಲಸ ಅವರೇ ಮಾಡ್ಕೋತಾರೆ. ನಮಗೂ ಏನಾದರೂ ಹೆಲ್ಪ್ ಮಾಡಿಬಿಡ್ತಾರೆ ಅವರು. ಆ ಥರ ಒಂದು ಚಟುವಟಿಕೆಯಿಂದ ಇದ್ದಾರೆ ನಮ್ಮಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಶೇಷಗಿರಿರಾವ್ ಅವರು ಹವ್ಯಾಸಿ ತಂಡ ಮಾಡಿದರು. ಶಾರದಾ ನಾಟಕ ಮಂಡಳಿ ಅಂತೇಳಿ, ಶ್ರೀ ಶಾರದಾ ನಾಟಕ ಮಂಡಳಿ ಅಂತ.
ಆ ನಾಟಕ ಮಂಡಳಿಗೆ ಈ ಸಿನಿಮಾ ನಟರನ್ನೆಲ್ಲ ಕರೆಸ್ತಾರಲ್ಲ, ಜಿ ವಿ ಶಾರದಾ, ಆಮೇಲೆ ಎಲ್ ವಿ ಶಾರದಾ ಅವರು, ಆಮೇಲೆ ಜಿ ವಿ ಕೃಷ್ಣ ಅವರೆಲ್ಲ ನಮ್ಮ ತಂದೆ ನಾಟಕಕ್ಕೆ ಪಾತ್ರಕ್ಕೆಲ್ಲ ಬಂದು ಹೋಗಿದ್ದಾರೆ. ಅಪ್ಪ ಹೇಳ್ತಿದ್ರು, ನಾವು ಚಿಕ್ಕವರು ಇವಾಗ ಅವ್ರನ್ನೆಲ್ಲ ಕರೆಸ್ತಿದ್ವಿ, ಬರ್ತಿದ್ರು ಅಂತೇಳಿ. ಆ ಥರ ಒಂದು ಕಲಾ ಕುಟುಂಬನೇ ನಮ್ಮದು ಅಂತ ಹೇಳಬಹುದು. ಈಗ ನನ್ನ ಮಗ ಕೂಡ ಕಲಾವಿದ, ಸಿದ್ಧಾರ್ಥ ಮಾಧ್ಯಮಿಕ ಅಂಥೇಳಿ ಗುರುತಿಸ್ಕೋತಾ ಇದ್ದಾನೆ ಸಿನಿಮಾದಲ್ಲಿ, ನಾಟಕದಲ್ಲಿ, ಮತ್ತು ನಾಟಕದ ನಿರ್ದೇಶನದಲ್ಲಿ, ಮತ್ತು ಬರವಣಿಗೆಯಲ್ಲಿ. ಹೀಗೆ ನನ್ನ ಮಗ ಕೂಡ ಕಲಾವಿದ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮದು 4 ತಲೆಮಾರಿನ ಕಲಾವಿದರ ವಂಶ ಅಂತಲೇ ಹೇಳ್ಬೋದು. ವಂಶವೃಕ್ಷ ಈ ಥರ ಇದೆ ನಮ್ಮದು. ಓಕೆ, ನೀವು ಆ್ಯಕ್ಟಿಂಗಿಗೆ ಬಂದಿದ್ದು ಹೇಗೆ? ನಾನು ಆ್ಯಕ್ಟಿಂಗಿಗೆ ಬರಬೇಕು ಅನ್ನೋದೇನು ಇರಲೇ ಇಲ್ಲ ನನಗೆ. ನಾನು ಪಾತ್ರ ಮಾಡ್ತೀನಿ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ಇರಲಿಲ್ಲ. ನನ್ನ ಶಾಲಾ ಕಾಲೇಜ್ ದಿನಗಳಲ್ಲಿ ನಾನು ಈ ಯೂತ್ ರ್ಯಾಲಿಗಳಲ್ಲಿ ಅಲ್ಲಿ ಎಲ್ಲ ಮಾನ್ ಆ್ಯಕ್ಟಿಂಗು, ಚಿಕ್ಕ ಚಿಕ್ಕ ಡ್ರಾಮಾಗಳು, ಫ್ಯಾನ್ಸಿ ಡ್ರೆಸ್ಸು, ಈ ಥರದ್ದೆಲ್ಲ ಮಾಡಿಕೊಂಡು ಬಂದಂಥ ಜೀವ ಇದು. ಕಲೆ ಬಗ್ಗೆ ಅಭಿಮಾನ ಇತ್ತು, ಅಭಿರುಚಿ ಇತ್ತು, ನಾನು ಮಾಡಬೇಕಲ್ಲ ಅಂತನೋ ಆಸೆನೂ ಇತ್ತು. ಆದರೆ ನಾನು ಯಾವತ್ತೂ ಪಾತ್ರ ಮಾಡಿರಲಿಲ್ಲ. ನಾನು ಮದುವೆ ಆಗಿದ್ದು ಜಗದೀಶ್ ಹಿರೇಮಠ್ ಅಂತ, ಅವರ ತಂದೆ ನೀಲಕಂಠಯ್ಯ ಹಿರೇಮಠ್ ಅಂತ. ಅವರದ್ದು ಸ್ವಂತ ಕಂಪನಿ ಇತ್ತು, ಶ್ರೀ ಶರಣಬಸವೇಶ್ವರ ನಾಟ್ಯ ಸಂಘ ಅಂತ, ಧಾರವಾಡ ಕಂಪನಿ. ಆ ಕಂಪ್ನಿಯಲ್ಲಿ ಅವರು ಇಡೀ ಮನೆ ಜನನೇ ಪಾತ್ರ ನಿರ್ವಹಿಸ್ತಾ ಇದ್ರು. 3/4 ಜನ ಮನೆಯವರೇ ಇದ್ದರು. ನಮ್ಮ ಅತ್ತೆ, ಮಾವ, ನಾದ್ನೀರು, ಆಮೇಲೆ ನನ್ನ ಮೈದ್ನ, ನಮ್ಮ ಯಜಮಾನರು, ಹೀಗೆ ಎಲ್ಲರೂ ಕಂಪ್ನಿಲಿ ಇವರುಗಳೇ ಪಾತ್ರ. ಒಂದು 3/4 ಜನ ಇವರಿದ್ರೆ 1/4 ಭಾಗ ಮಾತ್ರ ಹೊರಗಿನ ಕಲಾವಿದರು ಇದ್ದರು. ಹೀಗೆ ಒಂದು ನಾಟಕ ತಂಡವನ್ನು ಅವರು ಕಟ್ಟಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಆ ಕಂಪನಿಲಿ ಒಂದು ದಿವಸ ಏನಾಗೋಯ್ತು, ಇದ್ದಕ್ಕಿದ್ದ ಹಾಗೆ ಹೀರೋಯಿನ್ ಪಾತ್ರ ಮಾಡುವವರು ಮಂಜುಳಾ ಹಿರೇಮಠ್ ಅಂತ, ನಮ್ಮ ನಾದ್ನಿನೇ. ನಮ್ಮ ಮನೆಯವರು ಮತ್ತು ಅಣ್ಣ ತಂಗಿ ಇಬ್ಬರು ಹೀರೋಯಿನ್ ಪಾತ್ರನೇ ಮಾಡ್ತಿದ್ರು. ಅವರು ತುಂಬ ಒಳ್ಳೊಳ್ಳೆ ನಾಟಕಗಳು, ಒಳ್ಳೊಳ್ಳೆ ಕಲಾವಿದರು ಕೂಡ ಅವರು. ಆಕೆ ಅನಿವಾರ್ಯ ಕಾರಣದಿಂದ ಕಂಪನಿ ಬಿಟ್ಟು ಹೋದರು. ಬಿಟ್ಟು ಹೋದ್ಮೇಲೆ ಒಬ್ಬ ಹೀರೋಯಿನ್ನು ಕಂಪನಿಗೆ ಅಂದರೆ ಒಂದು ಸಂಸ್ಥೆಗೆ ಎಷ್ಟು ಮುಖ್ಯ ಅಂತ ತಮಗೆಲ್ರಿಗೂ ಗೊತ್ತೇ ಇರುತ್ತೆ ನೋಡುಗರಿಗೆ. ಆಕೆ ಬಿಟ್ಟು ಹೋದ್ಮೇಲೆ ಒಂದು 15 ದಿವಸ ಕಂಪ್ನಿ ನಡೀಲಿಲ್ಲ, ಬಂದಾಯಿತು ನಾಟಕ ಬಂದಾಯಿತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರು. ಒಂದು ದಿವಸ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಮಾಡಲಾ ಪಾತ್ರನ ಅಂತ. ಹಾಂ, ನೀನು ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ಹೆಂಗೆ? ನಾನು ಡೈಲಿ ನನ್ನ ಮದುವೆ ಆದಾಗಿಂದ 1.5 ವರ್ಷ ವಿಂಗ್ಸಲ್ಲೇ ಕೂತ್ಕೊಂಡು ನಾಟಕಗಳನ್ನು ನೋಡ್ತಾಯಿದ್ದೆ. ಅವ್ರು ಮಾಡ್ತಾಯಿರೋ ನಾಟಕಗಳನ್ನೆಲ್ಲ ನೋಡ್ತಾಯಿದ್ದೆ. ನೋಡಿ ಏನಾಗಿತ್ತು ಅಂತಂದರೆ, ಆ ಮಾತುಗಳೆಲ್ಲ ನನಗೆ ಬಂದುಬಿಟ್ಟಿತ್ತು, ಕರಗತ ಆಗಿತ್ತು ಅಂತಲೇ ಹೇಳ್ಬೋದು. ಆ ಮಾತು ಬರ್ತಾಯಿತ್ತು ನನಗೆ. ಈ ಸೀನ್ಗೆ ಈ ಮಾತು, ಇವರು ಈ ಡೈಲಾಗ್ ಹೇಳ್ತಾರೆ ಅಂತ ಒಂದು ನನಗೆ ಗೊತ್ತು ಅದು. ಆವಾಗ ನಾನು ಮಾಡ್ತೀನಿ ಅಂತ ಅಂದೆ. ಮಾಡ್ತೀನಿ ಅಂದಾಗ ಎಲ್ರಿಗೂ ಆಶ್ಚರ್ಯ ಆಯಿತು. ಅವ್ರಿಗೆ ಕಂಪ್ನಿ ನಡಿಬೇಕಿತ್ತು ಅರ್ಜೆಂಟಾಗಿ. 15 ದಿವಸ ಒಂದು ಕಂಪ್ನಿ ಬಂದಾಯಿತು ಅಂತಂದರೆ 30-40 ಜನ ಇರ್ತಾರೆ ಒಂದು ಸಂಘದಲ್ಲಿ. ಅಷ್ಟು ಜನಗಳ ಊಟ, ಅವ್ರ ಪೇಮೆಂಟು ಎಷ್ಟು ತಾಪತ್ರಯ ಆಗುತ್ತೆ ಅಂತ ಕಂಪ್ನಿ ನಡೆಸಿದವರು ಎಲ್ರಿಗೂ ಗೊತ್ತಿರುತ್ತೆ. ಕಂಪ್ನಿ ನಾಟಕ ನೋಡಿದವರು ಕೂಡ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಜನಗಳಿರ್ತಾರೆ ಅಂತ. ಹಾಗಾಗಿ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಅವರು ಕೂಡ ಇಷ್ಟಪಟ್ಟು ಆಯಿತು ಅಂತ ಹೇಳಿದ್ರು. ಮರುದಿವಸನೇ ಅನೌನ್ಸ್ ಮಾಡಿದ್ರು. ನಾಟಕ ಶುರುವಾಯಿತು. ಚೆನ್ನಪ್ಪ ಚೆನ್ನಗೌಡ, ಮೊಟ್ಟ ಮೊದಲ ನಾಟಕ. ಅದರಲ್ಲಿ ಹೀರೋಯಿನ್ ಪಾರ್ವತಿ ಪಾತ್ರ. ಚೆನ್ನಗೌಡನ ಪಾತ್ರ ಜಗದೀಶ್ ಹಿರೇಮಠ, ಅಂದರೆ ನಮ್ಮ ಮನೆಯವರೇ ಮಾಡ್ತಾಯಿದ್ರು. ಹೀಗೆ ನನ್ನ ರಂಗ ಪ್ರವೇಶ ಶುರುವಾಗಿತ್ತು. ಓಕೆ, ಅದಾದ ನಂತರ ಎಷ್ಟು ಧಾರಾವಾಹಿ, ಸಿನಿಮಾ ಅದೆಲ್ಲ ಎಂಟ್ರಿ ಹೇಗಾಯಿತು? ಅದಾದ ನಂತರ ಒಂದಷ್ಟು ವರ್ಷಗಳ ಕಾಲ ನಾಟಕ ಕಂಪ್ನಿಲೇ ಇದ್ವಿ. ನಾನು ಕೆಲವು ವರ್ಷಗಳು, ಅಂದರೆ ಕೆಲವು ದಿನಗಳು ಅಂತಲೇ ಹೇಳ್ಬೋದು, ತುಂಬ ವರ್ಷಗಳು ಮಾಡಲಿಲ್ಲ. ಅಲ್ಲಿ ಒಂದು 6 ತಿಂಗಳು ಮಾಡಿರಬಹುದು ಅಷ್ಟೇ. ಕೆಲವು ನಾಟಕಗಳು, ಚೆನ್ನಪ್ಪ ಚೆನ್ನಗೌಡ, ಮುದುಕನ ಮದುವೆ, ಆಮೇಲೆ ಕೊಂಡು ತಂದ ಗಂಡ, ದಾರಿದೀಪ, ಹೀಗೆ ಕೆಲವು ನಾಟಕಗಳನ್ನು ಪಾತ್ರಗಳು ಮಾಡಿದೆ. ಆ ನಂತರ ನಮ್ಮ ಮನೆಯವರು ಬೇಡ ಅಂತಂದ್ರು, ಬಿಟ್ಟಾಯಿತು ಅಲ್ಲಿಗೆ. ಕಾಲಕ್ರಮೇಣ ಕೆಲವು ಸಂದರ್ಭಾನುಸಾರವಾಗಿ ನಾಟಕ ಕಂಪನಿ ಮುಚ್ಚುವಂಥ ಪರಿಸ್ಥಿತಿ ಬಂತು. ಒಬ್ಬೊಬ್ಬರು ಒಂದೊಂದು ಕಡೆ ಸೇರ್ಪಡೆ ಆದರು. ನಾವು ಅವಾಗ ನನ್ನ ತಾಯಿ ಮನೆ ಸೇರ್ಕೊಂಡ್ವಿ.
ಬಳ್ಳಾರಿ ಜಿಲ್ಲಾ ಕೂಡ್ತಿನಿ ಗ್ರಾಮ ಅಂತ ಹೇಳಿದ್ನಲ್ಲ, ನಮ್ಮ ತಾಯಿ ಮನೆಗೆ ಬಂದ್ವಿ ನಾವು. ಅಲ್ಲೇ ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡ್ವಿ. ಎಂಥದ್ದು ನಂದಿನಿ ಹಾಲಿಂದು ಏಜೆನ್ಸಿ ತಗೊಂಡು ಚಿಕ್ಕ ಸ್ಟೇಷ್ನರಿ ಶಾಪ್ ಮಾಡಿಕೊಂಡು ಅಲ್ಲೇ ಒಂದು ಜೀವನ ಮಾಡ್ತಾ ಇದ್ವಿ. ಹಾಗೆ ಮಾಡ್ತಾ ಮಾಡ್ತಾ ಇಷ್ಟರಲ್ಲೇ ನಮ್ಮದು ಜೀವನಗಳು ನಡೆಯೋದು ಕಷ್ಟ ಆಗುತ್ತೆ, ಎಷ್ಟು ಜನ ಬದುಕು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಮತ್ತೆ ಕಂಪ್ನಿಗೆ ಹೊಟ್ಟೋದ್ರು ನಮ್ಮ ಮನೆಯವರು. ಕಂಪ್ನಿಗೆ ಹೊಟ್ಟೋದ್ರು, ನಾನು ಅಲ್ಲೇ ಹೋದೆ. ನನ್ನ ಮಗು ಚಿಕ್ಕದಿತ್ತು ಅವಾಗ, 1.5 ವರ್ಷ ಅಷ್ಟಿತ್ತು ವಯಸ್ಸು. ಆಮೇಲೆ ಮಕ್ಕಳ ಮುಂದೆ ಸ್ಕೂಲ್ ಹೆಂಗೆ, ಈ ಥರದ ತಾಪತ್ರಯಗಳು ಯೋಚನೆಗಳು ಶುರುವಾಯಿತು. ಏನು ಮಾಡೋದು ಅಂತ ತಿರುಗಿ ಎಲ್ಲ ಕಂಪ್ನಿ ಬಿಟ್ಬಿಟ್ಟು ಬಂದು ಬೆಂಗಳೂರಿಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಬೆಂಗಳೂರಿಗೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ನಾವು ಗದಗಲ್ಲಿ ಪಂಚಾಕ್ಷರಿ ಗವಾಯಿಗಳ ಆಶ್ರಮ ಇದೆ, ತಮಗೆಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಪುಟ್ಟರಾಜ್ ಗವಾಯಿಗಳಿದ್ರು. ಅವರು ನಡೆದಾಡೋ ದೇವರು ಅಂತಲೇ ಹೆಸರುವಾಸಿ ಆಗಿದ್ದಾರೆ ಅವರು. ಆ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಹೋಗಿ ನಾವು ನಮ್ಮ ಒಂದು ವಿಷಯನ ಅವ್ರ ಮುಂದೆ ಇಟ್ಟಾಗ ಅವ್ರು ಹೇಳಿದ್ರು, ಹೀಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಏನು ಮಾಡೋದು ಅಂತ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಯಡಿಯೂರಿಗೆ ಹೋಗ್ರಿ, ಯಡಿಯೂರಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ತುಂಬೆ ಹೂ ಕೊಡಿ ಅಂತ ಕೇಳಿ, ಅಲ್ಲಿ ಬೆಸ ಬಂದರೆ ನೀವು ಬೆಂಗಳೂರಿಗೆ ಹೋಗಿ ಉಳ್ಕೊಳ್ಳಿ, ಸರಿ ಬಂದರೆ ಹೋಗಬೇಡಿ ಅಂತ ಹೇಳಿದ್ರು. ನಾವು ಗುರುಗಳ ಮೇಲೆ ನಂಬಿಕೆ ಏನೋ ಇತ್ತು, ದೇವ್ರ ಮೇಲೆ ಭಾರ ಹಾಕಿ ಯಡಿಯೂರಿಗೆ ಬಂದ್ವಿ. ಯಡಿಯೂರಿಗೆ ಬಂದು ಅಲ್ಲಿ ಸಿದ್ಧಲಿಂಗೇಶನ ಹತ್ರ ಪೂಜೆ ಮಾಡಿಸಿ, ಈ ಥರ ಗುರುಗಳು ಕಳಿಸಿದ್ದಾರೆ, ನಮ್ಮನ್ನು ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದಾಗ ತುಂಬೆ ಹೂ ಕೊಟ್ಟರು ಅವರು. ಅದು ಎಣಿಸಿದ್ವಿ, ಬೆಸ ಬಂತು, 17 ಹೂ ಬಂತು. 17 ಹೂ ಬಂತು. ಅವಾಗ ನಾವು ಬೆಂಗಳೂರಿಗೆ ಬರೋದು ಅಂತ ಡಿಸೈಡ್ ಮಾಡಿಕೊಂಡು ಬೆಂಗಳೂರಿಗೆ ವಲಸೆ ಬಂದ್ವಿ. ಅಲ್ಲಿಂದ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಸಡನ್ನಾಗಿ ಬಂದರೆ ನಮಗೆ ಮನೆ ಇರೋಕ್ಕೆ ಜಾಗ ಎಲ್ಲ ಬೇಕಲ್ಲ, ಎಷ್ಟು ಕಷ್ಟ ಇದೆ. ಅದು ಪೇಟೆ ಜೀವನ, ನಾವು ಎಲ್ಲೋ ಹಳ್ಳಿಲಿದ್ವಿ, ಕಡಿಮೆ ಮನೆ ಬಾಡಿಗೆಗಳು. ಆಮೇಲೆ ನಾವು ಬಾಡಿಗೆ ಮನೇಲಿ ಇದ್ದಿದ್ದು ಅಂತಂದರೆ ಕಂಪ್ನಿ ಮನೇಲಿ ಇರುವಾಗ ಕಂಪ್ನಿಲಿ ದೊಡ್ಡ ಸ್ಟೇಜ್ ಇರುತ್ತೆ, ದೊಡ್ಡದು ಪರ್ದೆ ಎಲ್ಲ ಕಟ್ಟಿರ್ತಾರೆ. ಕಂಪ್ನಿ ನಾಟಕಗಳದ್ದೆಲ್ಲ ನೋಡಿರ್ತೀರಿ. ಅಲ್ಲಿ ಇಷ್ಟಿಷ್ಟೇ ಒಂದೊಂದು ಕೋಣೆಗಳು ಮಾಡಿ ಜೀವನ ಮಾಡಿದಂಥ ಸಂದರ್ಭಗಳು ನಾವು ಕಂಪ್ನಿ ಮನೆಯಲ್ಲಿ. ಇಲ್ಲಿ ಬಂದಮೇಲೆ ಹೆಂಗೆ ಮಾಡೋದು, ಎಲ್ಲಿರೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಅತ್ತಿಗೆ ಒಬ್ಬರಿದ್ರು. ಅತ್ತಿಗೆ ಅಂತಂದರೆ ನಾನು ಚಿಕ್ಕ ಹುಡುಗಿ 7 ವರ್ಷ ಇರುವಾಗ ನಮ್ಮನೆ ಎದುರುಗಡೆ ಕಬ್ಬಾಳಣ್ಣ ಅಂತ ಇದ್ದರು. ಅವರು ಹೆಂಡತಿ ಲಕ್ಷ್ಮಿ ಅಂತ, ವೆಂಕಟಲಕ್ಷ್ಮಿ. ಅವ್ರಿಗೆ ಕೇಳ್ಕೊಂಡ್ವಿ, ಈ ಥರ ಬೆಂಗಳೂರಿಗೆ ಬರ್ತಾ ಇದ್ದೀವಿ, ನಿಮ್ಮ ಮನೆಯಲ್ಲಿ ಸ್ವಲ್ಪ ದಿವಸ ಇದ್ದು ಮನೆ ನೋಡ್ಕೋತೀವಿ ಅಂತ. ಅವರು ತುಂಬ ಒಳ್ಳೆ ಮನಸ್ಸಿನಿಂದ ನಮಗೆ ಅವ್ರ ಮನೇಲಿ ಇರೋಕ್ಕೆ ಜಾಗ ಕೊಟ್ಟರು. ಅವ್ರ ಮನೆಯಲ್ಲೇ ಇದ್ದುಬಿಟ್ಟು ನಾವೊಂದು 15 ದಿವಸ ಇರ್ಬೋದು ಅವ್ರ ಮನೆಯಲ್ಲಿ. ಅವರು ಅವತ್ತು ನಾನೇನು 7 ವರ್ಷ ಇರುವಾಗ ನನಗೆ ಅತ್ತಿಯಮ್ಮ ಆಗಿದ್ರು, ಇವತ್ತಿನವರೆಗೂ ಅವ್ರು ನನಗೆ ಅತ್ತಿಯಮ್ಮನೇ ಆಗಿದ್ದಾರೆ. ನನ್ನ ಮಗಳ ಥರ ನೋಡ್ಕೋತಾರೆ ಅವರು. ಅವ್ರ ಮನೆಯಲ್ಲಿದ್ದು ಆಮೇಲೆ ನಾವು ಮನೆ ನೋಡಿಕೊಂಡು ಬೇರೆ ಮನೆಗೆ ಬಂದು ನಮ್ಮ ಜೀವನ ಶುರು ಮಾಡ್ಕೊಂಡ್ವಿ. ಹೇಗೆ ಅಂತಂದರೆ, ಜಗದೀಶ್ಗೆ ಮ್ಯಾಜಿಕ್ ಶೋ ಗೊತ್ತಿತ್ತು. ಅವರು ತಾತ ಮ್ಯಾಜಿಷಿಯನ್ ಇದ್ದರು, ಮ್ಯಾಜಿಕ್ ಶೋ ಎಲ್ಲ ಮಾಡ್ತಿದ್ರು. ಅವ್ರ ತಾತನಿಂದ ತಂದೆಗೆ ಬಂದಿತ್ತು, ಅವ್ರ ತಂದೆಯಿಂದ ಈ ಮಗನೂ ಮ್ಯಾಜಿಕ್ ಶೋ ಕಲ್ತಿದ್ರು. ಮ್ಯಾಜಿಕ್ ಶೋಗಳನ್ನ ಅಲ್ಲಲ್ಲಿ ಸ್ಕೂಲ್ಗಳಲ್ಲಿ ಮ್ಯಾಜಿಕ್ ಶೋ ಮಾಡ್ತಾ, ಮತ್ತು ಒಂದು ಸಂಘ ಸಂಸ್ಥೆಗಳಲ್ಲಿ ಮ್ಯಾಜಿಕ್ ಶೋ ಮಾಡ್ತಾ, ರೋಟರಿ ಕ್ಲಬ್ಬು, ಲಯನ್ಸ್ ಕ್ಲಬ್ಬು ಅಂಥ ಕಡೆ, ಆಮೇಲೆ ಗಣೇಶ ಅಣ್ಣಮ್ಮ ಉತ್ಸವಗಳಲ್ಲಿ ಮ್ಯಾಜಿಕ್ ಶೋ ಮಾಡ್ತಾ, ಆ ಮ್ಯಾಜಿಕ್ಕಿನ ಒಂದು ಭರವಸೆ ಇದ್ದಿದ್ದರಿಂದ ಬೆಂಗಳೂರಿಗೆ ಬಂದಿದ್ದಂತೂ ನಿಜ. ಮೊದಲು ನನ್ನ ಕೈಯಲ್ಲಿ ಒಂದು ವಿದ್ಯೆ ಇತ್ತು, ಅಂದರೆ ಟೈಲರಿಂಗ್ ಗೊತ್ತಿತ್ತು ನನಗೆ, ಪಾರ್ಲರ್ ಬ್ಯೂಟಿಷಿಯನ್ ಕೋರ್ಸ್ ಗೊತ್ತಿತ್ತು. ಈ ವಿದ್ಯೆಗಳಲ್ಲಿ ನಾವು ಏನೋ ದುಡಿಮೆ ಮಾಡಬಹುದು ಅನ್ನೋ ಭರವಸೆಯಿಂದ ನಾವು ಬೆಂಗಳೂರಲ್ಲಿ ಬಂದು ಮನೆ ಮಾಡಿಕೊಂಡು ಸೆಟ್ಲ್ ಆದ್ವಿ ಅಂತ ಹೇಳ್ತೀವಿ. ಓಕೆ, ಅದಾದ ನಂತರ ಜೀವನ ಹೇಗೆ ಮುಂದುವರಿತು ಬೆಂಗಳೂರು ಜೀವನ? ಶುರುವಲ್ಲಂತೂ ಮ್ಯಾಜಿಕ್ ಶೋ, ಟೈಲರಿಂಗ್ ಕ್ಲಾಸು ಇದೇ ಮಾಡ್ತಾ ಇದ್ದೆ. ಆಮೇಲೆ ಒಂದಷ್ಟು ಹೋಲ್ಸೇಲಲ್ಲಿ ಬಟ್ಟೆಗಳು ತಂದು ಚಿಕ್ಕಪೇಟೆಗೆ ಹೋಗಿ ಒಂದಷ್ಟು ಲಾಟ್ ಬಟ್ಟೆಗಳು ತಂದು ಕಟ್ ಪೀಸಲ್ಲಿ ತೂಕದ ಪ್ರಕಾರ ಫ್ರಾಕ್ಗಳು ಹೊಲಿದು ಸೇಲ್ ಮಾಡೋದನ್ನು ನಾನು ಮಾಡ್ತಾಯಿದ್ದೆ. ಮ್ಯಾಜಿಕ್ ಶೋಗಳಿಗೆ ಹೋಗೋದು, ಆಮೇಲೆ ನಾಟಕಗಳಲ್ಲಿ ಪಾತ್ರ ಮಾಡೋದು ಗೊತ್ತಿತ್ತಲ್ಲ ಜಗದೀಶ್ಗೆ. ಈ ಸುಧೀರ್ ಗೊತ್ತಲ್ಲ, ಸಿನಿಮಾ ನಟ ಸುಧೀರ್ ಅವ್ರ ಕಂಪ್ನಿಗೆ, ಆಮೇಲೆ ಚಂದೋಡಿ ಲೀಲಾ ಅವ್ರ ಕಂಪ್ನಿಗೆ, ಆಮೇಲೆ ಇವರು ಗುಡಿಗೇರಿ ಅವ್ರ ಕಂಪ್ನಿ, ಹೀಗೆ ಕಂಪ್ನಿಗಳು ಬೆಂಗಳೂರಿಗೆ ಯಾವ ಕಂಪ್ನಿಗಳು ಬರುತ್ತೆ, ಗುಬ್ಬಿ ರಂಗಮಂದಿರದಲ್ಲಿ ನಾಟಕಗಳು ಸತತ ನಡೀತಾ ಇತ್ತು. ಅಲ್ಲಿ ನಾಟಕಗಳು ಮಾಡ್ತಾ, ಆಮೇಲೆ ಮ್ಯಾಜಿಕ್ ಶೋ ಮಾಡ್ತಾ ಜೀವನ ಮಾಡ್ತಾ ಇದ್ವಿ. ಹೀಗೆ ನಮ್ಮ ದೊಡ್ಡಮ್ಮ ಅಂತ ಹೇಳಿದ್ನಲ್ಲ ಆಗಲೇ, ನಮ್ಮ ತಾಯಿಗೆ ತುಂಬ ಆತ್ಮೀಯ ಗೆಳತಿ ಅಂತ ಹೇಳ್ಬೋದು. ಅವರು ನಮ್ಮಮ್ಮ ಅಕ್ಕ ಅಂತ ಕರಿತಿದ್ರು ಅವ್ರನ್ನ. ಆರ್ ನಾಗರತ್ನಮ್ಮ ಅವ್ರನ್ನ, ಶ್ರೀ ಸ್ತ್ರೀ ನಾಟಕ ಮಂಡಳಿ ಮಾಲೀಕರು ಅವರು ಒಂದು ಸಲಹೆ ಕೊಟ್ಟರು.
ಯಾಕೆ ನೀವು ಸೀರಿಯಲ್ನಲ್ಲಿ ಪ್ರಯತ್ನ ಮಾಡಬಾರ್ದು ಜಗದೀಶ್ ಮಾಡಿ ಅಂತ ನಮ್ಮ ಮನೆಯವರಿಗೆ ಅವರ ಒಂದು ಅವತ್ತಿನ ಶುಭಾಶೀರ್ವಾದ ನಮ್ಮನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಆಗ ಅವ್ರು ಹೇಳಿದ ಮೇಲೆ ಒಂದು ಸ್ವಲ್ಪ ಸೀರಿಯಲ್ಗಳಿಗೆ ಫೋಟೋಗಳು ತಗೊಂಡೋಗಿ ಎಲ್ಲ ಡೈರೆಕ್ಟರ್ಗಳಿಗೆ ಆಫೀಸ್ಗಳಿಗೆ ಹೋಗಿ ಫೋಟೋಗಳು ಕೊಡ್ತಾ ಸೀರಿಯಲ್ ಕಚ್ಕೋತು. ಜಗದೀಶ್ ಮೊದಲು ಸೀರಿಯಲ್ ಮಾಡ್ತಾಯಿದ್ರು. ಆ ಜಗದೀಶ್ ಸೀರಿಯಲ್ ಮಾಡ್ತಾ ನಾನು ಮಾಡ್ಬೋದಲ್ಲ, ನನಗೆ ಯಾಕೆ ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ ಅಂತ ಕೇಳಿದೆ. ಅವ್ರಿಗೆ ಇಷ್ಟ ಇರಲಿಲ್ಲ. ಆದರೆ ನಾನು ಒತ್ತಾಯಕ್ಕೆ ಒಪ್ಪಿಗೆ ಕೊಟ್ಟು ಆಮೇಲೆ ನಂದು ಕೂಡ ಫೋಟೋಗಳು ಕೊಟ್ಟ ಮೇಲೆ ಚಿಕ್ಕ ಪಾತ್ರಗಳು ಮಾಡ್ತಾ ಇವತ್ತು ನಿಮ್ಮ ಕ್ಯಾಮ್ರಾದ ಮುಂದೆ ನಿಲ್ಲುವಂಥ ಒಂದು ಚೈತನ್ಯ ಬಂದಿದೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದೀನಿ, ಮೆಗಾ ಸೀರಿಯಲ್ಗಳನ್ನ ಮಾಡಿದ್ದೀನಿ, ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಡಾಕ್ಯುಮೆಂಟ್ರೀಸ್ ಮಾಡಿದ್ದೀನಿ, ಆಮೇಲೆ ಸಿನಿಮಾಗಳು ಮಾಡಿದ್ದೀನಿ ಒಂದಷ್ಟು. ಇದು ನನ್ನ ಕಲಾ ಜೀವನದ ಅನುಭವ ಅಂತ ಹೇಳ್ಬೋದು. ಧಾರಾವಾಹಿಗಳು ಅಂತಂದರೆ ಮೊಟ್ಟ ಮೊದಲು ಧಾರಾವಾಹಿ ಮಾಡಿದ್ದು ಯಾವುದು ಅಂತ ನಂಗೆ ಸರಿಯಾಗಿ ನೆನಪೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇವರು ಶ್ರೀನಿವಾಸ ಮೂರ್ತಿಯವರ ಅಣ್ಣ ಬಸವಣ್ಣ ಅಂತ ಒಂದು ಧಾರಾವಾಹಿ ಮಾಡಿದ್ರು ಅವರು. ಈ ಸಿನಿಮಾ ಚಿತ್ರನಟ ಶ್ರೀನಿವಾಸ ಮೂರ್ತಿಯವರು. ಅದು ಶೂಟಿಂಗ್ ಬಂದು ಹೈದ್ರಾಬಾದಲ್ಲಿತ್ತು. ನಾನು ಒಂದು ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದೆ. ಕೃಷ್ಣೇಗೌಡ ಅವರು ನನ್ನ ಯಜಮಾನ್ರ ಪಾತ್ರ. ಅದರಲ್ಲಿ ತೀರ್ಕೊಂಡ್ರು ಅವರು, ಕೃಷ್ಣೇಗೌಡರು. ನಾನು ಅದರಲ್ಲಿ ಪಾತ್ರ ಮಾಡಿದ್ದು ಅಂದರೆ ಮಾದಾರ ಚೆನ್ನಯ್ಯನ ಹೆಂಡತಿ ನಾನು. ಆ ಪಾತ್ರ ತುಂಬ ಜನಗಳ ಮೆಚ್ಚುಗೆಯನ್ನು ಪಡೀತು. ನನಗೆ ಕೂಡ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಶ್ರೀನಿವಾಸ ಮೂರ್ತಿಗಳು ಕೂಡ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಖುಷಿ ಕೊಡ್ತು ನನಗೆ. ಆ ನಂತರ ಇವರು ರವಿಕಿರಣ್ ಅವರು ಸೀರಿಯಲ್ಗಳು ಒಂದಷ್ಟು ಮಾಡಿದೆ, ಚಿಕ್ಕ ಪುಟ್ಟ ಪಾತ್ರಗಳು. ಯಾವುದು ಅಂದರೆ ಅನುಬಂಧ ಮತ್ತು ಸ್ತ್ರೀ, ಈ ಥರದ ಅವರು ರವಿಕಿರಣ್ ಅವ್ರದ್ರಲ್ಲಿ ಮಾಡಿದೆ. ತದನಂತರ ಇವರು ನಾಗ್ತಹಳ್ಳಿ ಚಂದ್ರಶೇಖರ್ ಅವ್ರದ್ದು ವಠಾರ ಅಂತ ಮಾಡಿದ್ರು ಅವರು. ವಠಾರ ಧಾರಾವಾಹಿಲಿ ನಾವಿಬ್ಬರೇ ಗಂಡ ಹೆಂಡತಿ ಇಬ್ಬರು ಮೆಜಿಷಿಯನ್ಸ್ ಪಾತ್ರನೇ ಕೊಟ್ಟರು ನಮಗೆ. ಜಾದು ಮಾಡಿ ಜೀವನ ಮಾಡೋಂಥ ಒಂದು ಮಧ್ಯಮ ವರ್ಗದ ತುಂಬ ಬಡತನದ ಕುಟುಂಬ ಹೇಗಿರುತ್ತೆ ಅನ್ನೋದನ್ನ ತೋರಿಸೋ ಒಂದು ನಿಟ್ಟಿನಲ್ಲಿ ಆ ಪಾತ್ರನ ಸೃಷ್ಟಿ ಮಾಡಿದ್ರು ಡೈರೆಕ್ಟ್ರು. ನಾವಿಬ್ಬರು ಮ್ಯಾಜಿಕ್ ಶೋ ಮಾಡ್ತಾನೆ ಬದುಕೋದು ಹೇಗೆ ಅಂತ ಆ ಪಾತ್ರದಲ್ಲಿ ನಮ್ಮ ಅಭಿನಯವನ್ನು ನೋಡಿದ್ದಾಯಿತು. ಆನಂತರ ಮಾಂಗಲ್ಯ ಅಂತ ಒಂದು ಧಾರಾವಾಹಿ ಬಂತು ಉದಯದಲ್ಲಿ. ನಮ್ಮ ಮನೆಯವರು ಅದರಲ್ಲಿ ಕ್ಯಾರೆಕ್ಟರ್ ಮೊದಲು ಮಾಡ್ತಿದ್ರು. ತದನಂತರ ನಾನು ಅವರು 300ನೇ ಎಪಿಸೋಡಲ್ಲಿ ಒಂದು ಶೋ ಮಾಡಿದ್ರು ಅವರು. ಅಂದರೆ 300 ಎಪಿಸೋಡ್ಗೆ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಒಂದು ಮ್ಯಾಜಿಕ್ ಶೋ ಒಪ್ಕೊಂಡಿದ್ರು ಜಗದೀಶ್. ಅವತ್ತು ಜಗದೀಶ್ಗೆ ಮ್ಯಾಜಿಕ್ ಶೋಗೆ ಹೋಗೋಕ್ಕಾಗಲಿಲ್ಲ. ಅವರು ಕಾರಣಾಂತರದಿಂದ ಬೇರೆ ಸೀರಿಯಲ್ ಒಪ್ಕೋಬೇಕಾಯ್ತು. ಅವತ್ತು ಆ ಮ್ಯಾಜಿಕ್ಕನ್ನು ಮಾಡುವ ಪುಣ್ಯ ನನಗೆ ಸಿಕ್ತು. ನೀನು ಹೋಗಿ ಅಲ್ಲಿ ಮ್ಯಾಜಿಕ್ ಮಾಡು ಅಂತ ಹೇಳಿದ್ರು. ಸೊ ನಾನು ಅವತ್ತು 300 ಎಪಿಸೋಡು ಕಾರ್ಯಕ್ರಮದಲ್ಲಿ ನಾನು ಮ್ಯಾಜಿಕ್ ಶೋ ಮಾಡಿದೆ ಅಲ್ಲಿ. ಆ ಮ್ಯಾಜಿಕ್ ಶೋ ಮಾಡಿದಾಗ ಶಕ್ತಿ ಕೃಷ್ಣ ಅಂತ ಡೈರೆಕ್ಟ್ರು ತುಂಬ ಇಷ್ಟಪಟ್ಟರು. ಎಲ್ಲ ಕಲಾವಿದರು ಕೂಡ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಖುಷಿಪಟ್ಟರು. ಅನಂತವೇಲು ಅಂತ ಕಲಾವಿದರು, ನಿಮ್ಗೆ ಗೊತ್ತಿರುತ್ತೆ ಎಲ್ರಿಗೂ. ಅನಂತವೇಲು ಅವರು ಮತ್ತೆ ಮ್ಯಾಜಿಕ್ ಶೋ ಆದಮೇಲೆ ತುಂಬ ಒಳ್ಳೆ ಕಲಾವಿದೆಯಕ್ಕೆ, ತುಂಬ ಚೆನ್ನಾಗಿ ಪಾತ್ರ ಮಾಡ್ತಾರೆ, ಲಕ್ಷಣವಾಗೂ ಕಾಣಿಸ್ತಾರೆ. ಇವರನ್ನ ನಿಮ್ಮ ಒಂದು ಯಾವುದಾದ್ರೂ ಕ್ಯಾರೆಕ್ಟರ್ಗೆ ಇದು ಮಾಡಿ ಅಂತ ಪಾಪ ಅವರು ಶಕ್ತಿಕೃಷ್ಣ ಅವ್ರಿಗೆ ಮತ್ತೆ ಪರ್ಸ್ನಲಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆಗ ಶಕ್ತಿಕೃಷ್ಣ ಅವರು ನನಗೆ ಅದರಲ್ಲಿ ಒಂದು ಪಾತ್ರ ಕೊಟ್ಟರು. ಆ ಮಾಂಗಲ್ಯ ಧಾರಾವಾಹಿಲಿ 5 ವರ್ಷ ಪಾತ್ರ ಮಾಡಿದ್ದೀನಿ ನಾನು. ಆನಂದಣ್ಣ ಅಂತ ಇದ್ದರು, ಆ ಬಾಳ್ಡಿ ಆನಂದ್ ಅಂತಲೇ ಕರೀತಾ ಇದ್ರು ಅವರಿಗೆ. ಆನಂದಣ್ಣ ನಾನು ಕಾಂಬಿನೇಷನ್ ಅದರಲ್ಲಿ ತುಂಬ ಚೆನ್ನಾಗಿ ಬಂತು. ನಮ್ಮದೊಂದು ಟ್ರ್ಯಾಕ್, ಸಪ್ರೇಟ್ ಟ್ರ್ಯಾಕ್ ಇತ್ತು. ತುಂಬ ಚೆನ್ನಾಗಾಯಿತು ಅದು ಕೂಡ ಪಾತ್ರ, ಒಳ್ಳೆ ಹೆಸರು ಬಂತು. ಅದಾದ ನಂತರ ರಾಧಾ ಅಂತ ಈ ಟಿ ವಿಗೆ ರಾಧಾ ಅಂತ ರವಿ ಬೆಳಗೆರೆ ಅವ್ರದ್ದು ಒಂದು ಧಾರಾವಾಹಿ. ಅದರಲ್ಲಿ ನಾನು ಹೀರೋ ತಾಯಿ ಪಾತ್ರ ಸಿಕ್ತು ನನಗೆ. ಗಿರ್ಜಾ ಲೋಕೇಶು, ನಾನು, ಆಮೇಲೆ ಇವರು ಸುಂದರ್ಶ್ರೀ ಅವರು, ತುಂಬ ಜನ ಒಳ್ಳೊಳ್ಳೆ ಕಲಾವಿದರು ಅದರಲ್ಲಿ ಪಾತ್ರ, ಅವರೆಲ್ಲರೊಟ್ಟಿಗೆ ಪಾತ್ರ ನಿರ್ವಹಿಸೋ ಒಂದು ಅವಕಾಶ ನನಗೆ ಲಭ್ಯವಾಗಿದ್ದು ತುಂಬ ಸಂತೋಷ ತಂದುಕೊಡ್ತು. ಹೀಗೆ ಒಂದಾದ ತಕ್ಷಣ ಒಂದು ಧಾರಾವಾಹಿಗಳು ಬರೋಕ್ಕೆ ಶುರುವಾಯಿತು. ಆಮೇಲೆ ಚಿ ಗುರುದತ್ ಅವರು ಸಾವಿತ್ರಿ ಅಂತ ಒಂದು ಸೀರಿಯಲ್ ಮಾಡಿದ್ರು, ಅವ್ರ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ. ಆನಂತರ ನಾಗಾಭರಣ ಅವರು ಮಹಾಮಾಯಿ ಅಂತ ಒಂದು ಧಾರಾವಾಹಿ ಮಾಡಿದ್ರು, ತುಂಬ ಒಳ್ಳೆ ಹಿಟ್ ಆಯಿತು ಅದು ಕೂಡ. ಅದರಲ್ಲಿ ಒಂದು ಉತ್ತರ ಕರ್ನಾಟಕದ ಭಾಷೆದು ಒಂದು ಟ್ರ್ಯಾಕ್ ಬಂತು, ಅದರಲ್ಲಿ ನಾನು ಪಾತ್ರ ಮಾಡಿದೆ. ಆನಂತರ ಇವರು ಪರ್ವ ಅಂತ ಒಂದು ಸೀರಿಯಲ್ ಮಾಡಿದ್ರು ಈ ಟಿ ವಿಲಿ, ತಾರಾ ಅವ್ರ ಜೊತೆಗೆ, ತಾರಾ ಮಾಡಿದ್ರು ಅದರಲ್ಲಿ.
ಪ್ರೇಮ್ ಕುಮಾರ್ ಗದಾಧರ್ ಅಂತ ಅವರು ನನ್ನ ಕಾಂಬಿನೇಷನ್ ಅದರಲ್ಲಿ ಪಾತ್ರ, ನಾವಿಬ್ಬರು ಗಂಡ ಹೆಂಡತಿ. ಅದರಲ್ಲೂ ಒಂದು ಪಾತ್ರ ಮಾಡಿದೆ. ತುಂಬ ಒಳ್ಳೊಳ್ಳೆ ನೆನಪುಗಳಿದ್ದಾವೆ, ಧಾರಾವಾಹಿ ನೆನಪುಗಳು. ಅದಾದ ನಂತರ ನಿನ್ನೊಲುಮೆಯಿಂದಲೇ ಅಂತ ವಿನು ಬಳಂಜ ಅವ್ರದ್ದು, ಅದನ್ನು ಮಾಡಿದ್ವಿ. ಆಮೇಲೆ ಚರಣದಾಸಿ ಅಂತ ಮಾಡಿದ್ವಿ. ಚರಣದಾಸಿಲಿ ತುಂಬ ಒಳ್ಳೆಯ ಅನುಭವ. ಫಸ್ಟು ಸೀರಿಯಲು ವಿನೋದ್ ದೊಂಡಾಳೆ ಮತ್ತು ನರಹರಿ ಮತ್ತು ದೀಪಕ್ ಅಂತೇಳಿ 3 ಜನ ಸೇರಿ ಅವರು ಒಂದು ವೃದ್ಧಿ ಅಂತ ಒಂದು ಸಂಸ್ಥೆ ಕಟ್ಕೊಂಡು ಮೊಟ್ಟ ಮೊದಲನ ಧಾರಾವಾಹಿ ಅವರಿಗೆ ನನಗೂ ಒಂದು ಪಾತ್ರ ಸಿಕ್ತು. ಅದರಲ್ಲಿ ತುಂಬ ಒಳ್ಳೆಯ ಪಾತ್ರ. ನಾನು, ಪದ್ಮಕಲಾ ಅವರು, ಆಮೇಲೆ ಚಿತ್ರನಟ ಅಶೋಕ್ ಅವರು ಇದ್ದಾರಲ್ಲ ಅವರು, ಆಮೇಲೆ ಪವಿತ್ರ ಲೋಕೇಶು, ಹೀಗೆ ಎಲ್ಲ ಒಳ್ಳೊಳ್ಳೆ ಕಲಾವಿದರು, ಹಿರಿಯ ಕಲಾವಿದರು ಇದ್ವಿ. ಆಮೇಲೆ ಹೀರೋಯಿನ್ ಮಾತ್ರ ಹೊಸಬರು. ಅದಕ್ಕೆ ಈ ಒಂದು ಧಾರಾವಾಹಿಗಳ ಅನುಭವ ಹೇಳ್ತಾ ಹೋದರೆ ಅದಕ್ಕೆ ಮಾತೇ ಬರಲ್ಲ. ಮಾತಾಡ್ತಾ ಹೋದರೆ ಮಾತಾಡ್ತಾನೆ ಇರ್ತೀವಿ. ಒಳ್ಳೊಳ್ಳೆ ಅನುಭವಗಳಿದ್ದಾವೆ ಧಾರಾವಾಹಿದು. ಆಮೇಲೆ ಯಜ್ಞಕುಂಡ ಅಂತ, ಈಗ ಲಿಂಗದೇವ್ರವರು ಇದ್ದಾರಲ್ಲ ಅವರು ಯಜ್ಞಕುಂಡ ಅಂತ ಚಂದನ DD1ಗೆ ಮಾಡಿದ್ರು. ಆವತ್ತಿಗೆ ತುಂಬ ಒಳ್ಳೆ ಹೆಸರು. ಆವಾಗಲೇ ಪ್ರೆಸ್ ಮೀಟ್ ಎಲ್ಲ ಮಾಡಿ ನಮ್ಮ ಪೇಪರ್ಗೆಲ್ಲ ಹಾಕಿದ್ದಾರೆ. ಇವತ್ತು ಇಟ್ಕೊಂಡಿದ್ದೀನಿ ನಾನು ಆ ಪೇಪರು. ಇವರು ಎಂಥದ್ದು ನನ್ನ ಕಾಂಬಿನೇಷನ್ ಮಾಡಿದವರು ರಾಜಾರಾಮ್ ಅವರು, BV ರಾಜಾರಾಮ್ ಅವರು. ನಾನು ಒಂದು ಟ್ರ್ಯಾಕು, ಅವರು ಮರವಿನ ಮಹಾಗುಳಿ ಅಂತ ಗಂಡನ ಪಾತ್ರ. ನಾನು ಎಲ್ಲ ಜ್ಞಾಪಿಸ್ತಾ ಇರ್ಬೇಕು ಆ ಮನುಷ್ಯನಿಗೆ, ಆ ಥರದ್ದು ಒಂದು ಪಾತ್ರ. ವಾಣಿಶ್ರೀ ನಮ್ಮ ಮಗಳಾಗಿದ್ಲು ಅದರಲ್ಲಿ. ಆಮೇಲೆ ಮಂಜುಳಾ ಅಂತ ಒಂದು ಮಗಳು. ಅಚ್ಯುತ್ ಅವರು ನನ್ನ ಅಳಿಯನ ಪಾತ್ರ ಮಾಡಿದರು. ಇವತ್ತು ಸಿನಿಮಾ ನಟ, ಚಿತ್ರನಟ ಅಚ್ಯುತ್ ಅವರು ಇದ್ದಾರಲ್ಲ, ಯಜ್ಞಕುಂಡ ಧಾರಾವಾಹಿಲಿ ನನ್ನ ಅಳಿಯನ ಪಾತ್ರ ಮಾಡಿದರು. ಹೀಗೆ ಧಾರಾವಾಹಿಗಳ ಸವಿನೆನಪುಗಳು ತುಂಬ ಇದ್ದಾವೆ. ಆಮೇಲೆ ಅಕ್ಕ ಅಂತ ಒಂದು ಸೀರಿಯಲ್ ಮಾಡಿದೆ, ಇವರು ರಾಮ್ಜಿ ಅವರದ್ದು. ಅದರಲ್ಲಿ ತುಂಬ ಒಳ್ಳೆಯ ಪಾತ್ರ. ಅಕ್ಕ ಧಾರಾವಾಹಿಗೆ ನಾನು ಎಂಟ್ರಿ ಕೊಟ್ಟಿದ್ದು ಬಹಳ ಒಂಥರ ಸೋಜಿಗ ಅಂತಲೇ ಹೇಳ್ಬೋದು. ಅಕ್ಕ ಧಾರಾವಾಹಿ ಶುರುವಾಗಿತ್ತು, ನಾನು ನೋಡ್ತಾ ಕೂತಾಗ ಹೀರೋ ಅದರಲ್ಲಿ ಅರ್ಜುನ್ ಅಂತ ಹೀರೋ ಕ್ಯಾರೆಕ್ಟ್ರು. ಅವನು ಅವ್ರ ಅಮ್ಮನ ಹೆಸರಿಡ್ದು ಕರಿತಿರ್ತಾನೆ, ಅನಂತು ಅಂತ. ಯಾವಾಗಲೂ ಅನಂತು ಅಂತ ಆ ತಾಯಿ ಕ್ಯಾರೆಕ್ಟ್ರ್ ನೀವು ಎಂಟ್ರಿ ಆಗಿಲ್ಲ, ಅಷ್ಟು ಬಿಲ್ಡಪ್ ಕೊಡ್ತಿದ್ದಾರೆ. ಈ ಕ್ಯಾರೆಕ್ಟ್ರಿಗೆ ಏನಿರ್ಬೋದು, ಈ ಕ್ಯಾರೆಕ್ಟ್ರದ್ದು ಅಬ್ಬ ಇಂಥದ್ದೊಂದು ಕ್ಯಾರೆಕ್ಟರ್ ನನಗೆ ಸಿಗಬೇಕಲ್ಲ ಅಂತ ನಾನು ಆ ಧಾರಾವಾಹಿ ನೋಡುವಾಗೆಲ್ಲ ಅಂದ್ಕೊಂಡಿದ್ದು ಉಂಟು. ಅದನ್ನು ನನ್ನ ಮಗನ ಹತ್ರನೂ ಹೇಳಿದ್ದೆ ನಾನು, ಹಿಂಗೆ ಅನ್ಸುತ್ತಪ್ಪಿ ನನಗೆ ಅಂತ. ಅಚಾನಕ್ಕಾಗಿ ನನಗೆ ಕರೆ ಬಂತು ಅವ್ರ ಧಾರಾವಾಹಿಯಿಂದ. ಹೋದೆ, ಸೆಲೆಕ್ಟ್ ಮಾಡಿದ್ರು, ನೀವು ಹೀರೋ ತಾಯಿ ನೀವೇ ಅಂತ ಹೇಳಿದ್ರು. ನಂಗೆ ನಿಜವಾಗ್ಲೂ ಸೋಜಿಗನ ಆಗೋಯ್ತು ನನಗೆ. ಅದು ಈಗ ಎಂತ ನನ್ನ ಮನ್ಸಿಗೆ ಅಂದ್ಕೊಂಡಿದ್ದು, ಅದೇ ಹೇಳ್ತಾರಲ್ಲ, ಯಾವಾಗಲೂ ಒಳ್ಳೆಯದನ್ನೇ ನುಡಿತಾ ಇರಬೇಕು, ತಥಾಸ್ತು ದೇವತೆಗಳು ಇರ್ತಾರೆ ಅಂತ ನಮ್ಮ ಮನೇಲಿ ಹಿರಿಯರು ಹೇಳ್ತಿದ್ರು. ಅದು ಸತ್ಯ ಅನಿಸ್ಬಿಡ್ತು ನನಗೆ ಅವಾಗ. ಹಾಗೆ ನಾನು ಅಕ್ಕ ಧಾರಾವಾಹಿಲಿ ಅನಂತು ಅನ್ನೋ ಪಾತ್ರ ಮಾಡಿದೆ. ಇತ್ತು ಆ ತಥಾಸ್ತು ದೇವತೆಗಳು ಇರ್ತಾರೆ, ಯಾವತ್ತೂ ಒಳ್ಳೆಯದೇ ನುಡಿಬೇಕು ಅಂತ ಹೇಳ್ತಿರ್ತಾರೆ ಮನೇಲಿ ಹಿರಿಯರು ಅನ್ನೋದು ಸುಳ್ಳಲ್ಲ. ಅದು ನನಗೆ ಯಾವುದಾಗಲಿ ದೃಢ ಸಂಕಲ್ಪ ಅನ್ನೋದೊಂದು ಇರುತ್ತಲ್ಲ, ಆ ಸಂಕಲ್ಪ ಗಟ್ಟಿಯಾಗಿದ್ದರೆ ನಿಮ್ಮ ಕೆಲಸ ಖಂಡಿತ ಆಗುತ್ತೆ ಅನ್ನೋದಕ್ಕೆ ಇದು ಸದೃಶ ಅಂತಲೇ ಹೇಳ್ಬೋದು. ಹಾಗೆ ನನಗೆ ಆಗಿತ್ತು ಕೂಡ. ಆ ಪಾತ್ರ ನಾನು ಮಾಡಿದೆ, ತುಂಬ ಒಳ್ಳೆಯ ಹೆಸರು ಬಂತು. ಎಷ್ಟೋ ಜನಗಳು ನಾನು ಎರಡೂ ಕಡೆ ಮೂಗಿಗೆ ಮೂಗ್ಬಿಟ್ಟು ಹಾಕೋತಾ ಇದ್ದೆ ಆ ಧಾರಾವಾಹಿಲಿ. ಅದು ನೋಡ್ಬಿಟ್ಟು ತುಂಬ ಜನ ಹಾಕ್ಕೊಂಡು, ನೋಡ್ರಿ ನಿಮ್ಮ ಥರ ನಾವು ಹಾಕ್ಕೊಂಡಿದ್ದೀವಿ, ಯಾಕೆ ಮೇಡಮ್ ನೀವು ಹಾಕೊಂಬಂದಿಲ್ಲ ಅಂತ ನಾನು ಮೂಗೆ ಚುಚ್ಚಿಲಕೊಂಡ್ರಿ. ಅಯ್ಯೋ ಮತ್ತೆ ಹೆಂಗೆ ಹಾಕೋತೀರಾ, ಗಮ್ ಹಾಕಿ ಅಂಟಿಸ್ಕೋತೀನಿ ಅಂತ ಎಲ್ರಿಗೂ ಹೇಳ್ತಿದ್ದೆ ನಾನು. ಮೂಗ್ಬಟ್ಟು ಸಹಿತ ನಮ್ಮನ್ನು ನೋಡಿ ತಗೊಳ್ಳುವಂತಹ ಒಂದು ಅಭಿಮಾನಿ ಜನಗಳಿದ್ದಾರೆ ಅಂತಂದರೆ ನಾವು ಎಷ್ಟು ಖುಷಿ ಪಡಬೇಕು ಅಂದರೆ ಸಾಧ್ಯನೇ ಇಲ್ಲ. ಅವ್ರಿಗೆ ನಾವು ನಮ್ಮ ಅಭಿಮಾನಿ ದೇವರುಗಳು ಖಂಡಿತ. ಅದಕ್ಕೆ ಅಣ್ಣವ್ರು ಹೇಳಿದ್ದಾರೆ ದೇವರುಗಳು ಅಂತಲೇ. ಅವ್ರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಕಮ್ಮಿನೇ. ಅವರ ಅಭಿಮಾನ ಅಪಾರವಾದ್ದು ಅಂತಲೇ ಹೇಳಬಹುದು. ಅದಾದ ನಂತರ ನಾನು ಈ ಸೀರಿಯಲ್ಗೆ ಬರೋಕ್ಕೆ, ಅದೇ ಅಕ್ಕನಲ್ಲಿ ಅನಂತು ಪಾತ್ರ ಮಾಡೋದಕ್ಕೆ ಆ ಡೈರೆಕ್ಟ್ರು ನನ್ನ ಕೃಷ್ಣಲೀಲಾ ಸಿನಿಮಾ ನೋಡಿದ್ರಂತೆ ಅವರು. ನಾನು ಶಶಾಂಕ್ ಅವರು ನಿರ್ದೇಶನದ ಕೃಷ್ಣಲೀಲಾ ಸಿನಿಮಾದಲ್ಲಿ ಅಜಯ್ ರಾವ್ ತಾಯಿ ಪಾತ್ರ ಮಾಡಿದ್ದೆ ನಾನು. ಅದನ್ನು ನೋಡಿ ನನಗೆ ಇವರೇ ಬೇಕು ಈ ಪಾತ್ರಕ್ಕೆ ಅಂತ ಅವ್ರು ಹೇಳಿ ಕರೆಸ್ಕೊಂಡಿದ್ರು ಅಂತ ಆಮೇಲೆ ನನಗೆ ವಿಷಯ ಗೊತ್ತಾಯಿತು. ಮೊದಲೇ ಗೊತ್ತಾಗಿದ್ರೆ ಒಂದು ಸ್ವಲ್ಪ ಪೇಮೆಂಟ್ ಆದರೂ ಜಾಸ್ತಿ ಕೇಳ್ಬೋದಿತ್ತು ಅಂತ ಅನ್ನಿಸ್ತು ನನಗೆ ಅವತ್ತು. ಇದೇನು ಗೊತ್ತಾಗಲಿಲ್ಲ, ಯಾಕೆಂದರೆ ನಾನು ಈ ಪಾತ್ರ ನಾನು ಅಭಿಲಾಷೆ ಪಟ್ಟು ಖುಷಿಯಿಂದ ಮಾಡಿರೋ ಒಪ್ಕೊಂಡು ಪಾತ್ರ ಮಾನಸಿಕವಾಗಿ ಸಿದ್ಧತೆ ಆಗ್ಬಿಟ್ಟಿತ್ತು ನನಗೆ ಆ ಪಾತ್ರ ಬೇಕು ಅಂತ.
ಹಾಗೆ ನಾನು ಅವತ್ತು ಪೇಮೆಂಟ್ ಕೂಡ ಹೆಚ್ಚಿಂದ ಏನೋ ಕೇಳಿದಿರ ಒಪ್ಕೊಂಡ್ಬಿಟ್ಟಿದ್ದೆ. ಹಿಂಗೆ ಕೃಷ್ಣಲೀಲಾ ಸಿನಿಮಾ ನೋಡಿ ನನ್ನನ್ನು ಕರೆದಿದ್ದಾರೆ ಅಂದಿದ್ರೆ ನಾನು ಒಂದು ಸ್ವಲ್ಪ ಪೇಮೆಂಟ್ ಡಿಮ್ಯಾಂಡ್ ಮಾಡ್ಬೋದಿತ್ತು ಅಂತ ಆಮೇಲೆ ನನಗೆ ನಾನೇ ನಕ್ಬಿಟ್ಟು ಎಲ್ಲರ ಹತ್ರ ಹೇಳಿ ನಕ್ಕು ಸುಮ್ಮನಾದೆ. ಓಕೆ, ನೀವು ಹೇಳಿದ್ರಿ ತಾಯಿಯವರಿಗೆ ಚಿಂದೋಡಿ ಲೀಲಾ ಇವರೆಲ್ಲ ಪರಿಚಯ ಇದ್ರು ಅಂತ. ನೀವು ನೋಡಿದ್ದೀರಾ ಅಮ್ಮ, ಅವ್ರನ್ನೆಲ್ಲ ನೋಡಿದ್ದೀರಾ? ನಾನು ಚಿಂದೋಡಿ ಲೀಲಮ್ಮ ಅವ್ರನ್ನ ನೋಡಿದ್ದೀನಿ. ಅವರ ಕಂಪ್ನಿಲಿ ನಾನು ಪಾತ್ರ ಕೂಡ ಮಾಡಿದ್ದೀನಿ. ಚಂದೋಡಿಯವರ ಕಂಪ್ನಿಲಿ ದಾರಿದೀಪ ಅನ್ನೋ ನಾಟಕದಲ್ಲಿ ಮಾಲತಿ ಅನ್ನೋ ಒಂದು ಪಾತ್ರ ಬರುತ್ತೆ, ಸೆಕೆಂಡ್ ಹೀರೋಯಿನ್ ಆಕೆ. ಆ ಪಾತ್ರ ನಾನು ಅವ್ರ ಕಂಪ್ನಿಲೇ ಮಾಡಿದ್ದೀನಿ ಕೂಡ, ಅವ್ರ ನಾಟಕ ಕಂಪ್ನಿಲಿ. ಓಕೆ, ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀರಾ? ಯಾಕೆ ಹೇಳ್ತೀರಾ, ರಾಜ್ಕುಮಾರ್ ಅವರನ್ನ ನಾನು ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ನಾವು ಅದೇ ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ವಿ. ಅಲ್ಲ, ಈಗಲೂ ಪುಟ್ಟ ಮನೇಲೇ ಇದ್ದೀವಿ ಅಂತಲೇ ಹೇಳ್ತೀನಿ. ಇದಕ್ಕಿಂತ ಪುಟ್ಟ ಮನೇಲಿ ಮುಂಚೆ ಇದ್ವಿ. ಆವಾಗ ಗುಬ್ಬಿ ರಂಗಮಂದಿರದಲ್ಲಿ ನಾಟಕೋತ್ಸವ ನಡೀತಾ ಇತ್ತು. ಆ ನಾಟಕೋತ್ಸವ ನಡೆದಾಗ ಅಣ್ಣವ್ರು ಬಂದಿದ್ದರು, ರಾಜ್ಕುಮಾರ್ ಅವರು, ಪಾರ್ವತಮ್ಮನವರು ಎಲ್ಲರೂ ಬಂದಿದ್ದರು. ಮುಂದಿನ ಲೈನಲ್ಲಿ ಅವ್ರು ಕೂತಿದ್ರು. ನಾನು ಹೋಗ್ಬಿಟ್ಟು ಅವ್ರು ಕೈ ಹಿಡ್ಕೊಂಡೇ ಕೂತಿದ್ದೀನಿ. ಅವರು ರಾಜ್ಕುಮಾರ್ ಅವ್ರು ನೋಡಿ ನನಗೆ ಮಾತು ಈಗಲೇ ಒಂಥರ ಆಗ್ತಾಯಿದೆ. ಅವತ್ತು ಹೆಂಗಿರಬೇಕು ಸಂತೋಷ. ಅವ್ರ ಕೈ ಹಿಡ್ಕೊಂಡು ಕೂತಿದ್ದೀನಿ ನಾನು. ಅವ್ರು ಹಿಂಗೆ ಅವ್ರ ಚೇರ್ ಮೇಲೆ ನಾನು ಹಿಂಗೆ ಕೆಳಗಡೆ ಕೂತಿದ್ದೀನಿ ತುದಗಂಡಲ್ಲಿ, ಕೈ ಹಿಂಗೆ ಹಿಡ್ಕೊಂಡಿದ್ದೀನಿ. ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳಿಲ್ಲ ನಾವು ಅವತ್ತು. ಇವತ್ತು ನೋವಾಗುತ್ತೆ. ಪಾರ್ವತಮ್ಮನವ್ರ ಪಕ್ಕದಲ್ಲೇ ಇದ್ದರು. ಇಂದ್ರ ಅಂತ ಹೇಳ್ತಾ ಇರಲಿಲ್ವಾ, ಇಂದಿರಮ್ಮ ಅಂತ ಅವ್ರ ಮಗಳು ಅಂತ ನನ್ನನ್ನು ಅವ್ರ ಹೆಂಡತಿಗೆ ಪರಿಚಯ ಮಾಡಿಕೊಟ್ಟು ದಿನ ಉಂಟು. ಇದೇ ಥರ 3 ಸಾರಿ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗಿದ್ದೀನಿ. ಆದರೆ ಯಾವತ್ತೂ ಫೋಟೋಗಳು ಏನೂ ಇಟ್ಕೊಳ್ಳಿಲ್ಲ. ಅದು ತುಂಬ ನೋವಿನ ಸಂಗತಿ. ಇವತ್ತು ತುಂಬ ನೋವಾಗುತ್ತೆ ನನಗೆ. ಓಕೆ, ಈಗ ಈ ಹಿಂದೆ ದಿಗ್ಗಜ ಜೊತೆ ನಿಮ್ಮ ತಾಯಿಯವರು ಆ್ಯಕ್ಟ್ ಮಾಡಿದ್ರು, ನೀವು ನೋಡಿದ್ದೀರಾ. ಈಗ ಏನು ಅನ್ಸುತ್ತೆ ಆ ದಿನಗಳನ್ನೆಲ್ಲ ನೆನಪು ಮಾಡ್ಕೊಂಡ್ರೆ? ಅಲ್ಲಲ್ಲ, ನಮ್ಮ ತಾಯಿಯವರು ಪಾತ್ರ ಮಾಡಿದ್ದು ನಾವು ನೋಡಿಲ್ಲ. ನಾನು ಹೊಟ್ಟೆಯಲ್ಲಿ 8 ತಿಂಗಳಿದ್ದೆ, ಅವಾಗಲೇ ಅಮ್ಮ. ಅಲ್ಲಲ್ಲ, ಅವ್ರು ಅಂದ್ರೆ ನಂಟಿತ್ತು ಅಂತ. ಅವರು ನಂಟಿತ್ತು. ಅವರ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೋತಿದ್ರು. ಅದನ್ನೆಲ್ಲ ಕೇಳ್ತಾ ಬೆಳೆದ್ವಿ ನಾವು. ಅದು ತುಂಬಾ ಖುಷಿ ಆಗುತ್ತೆ. ರಾಜ್ಕುಮಾರ್ ಅವ್ರ ಜೊತೆಗೆ ಹೋದಾಗ ಇಂದ್ರ ಅವ್ರ ಮಗಳು ಅಂತ ಹೇಳಿ ನನ್ನನ್ನು ಬೇರೆಯವರಿಗೆ ಪರಿಚಯ ಮಾಡಿಕೊಟ್ಟಿದ್ದಾಗಿರ್ಬೋದು. ಲೀಲಾವತಿ ಅವ್ರನ್ನ ಅವರು ಒಂದು ಯಾವುದೋ ಹೋಟೆಲಲ್ಲಿ ಇದ್ರು. ಅವರು ಎಂಥದೋ ಲ್ಯಾಂಡ್ ಹೋಟೆಲ್, ನನಗೆ ಹೆಸರು ಮರ್ತೋಗಿದೆ. ನಾನು ನಮ್ಮ ಮನೆಯವರು ಇಬ್ಬರು ಹೋಗಿದ್ವಿ. ಗೊತ್ತಿಡಿತಾರೋ ಇಲ್ಲೋ ಅಂತ ನಮ್ಮ ತಾಯಿ ಫೋಟೋ ತೊಗೊಂಡು ಹೋಗಿದ್ವಿ ಅವ್ರ ಹತ್ರ. ಅವರು ಕೂಡ ತುಂಬ ಖುಷಿಪಟ್ಟು ಅಲ್ಲಿ ಪಕ್ಕದಲ್ಲಿ ಇರೋರಿಗೆಲ್ಲ ಹೇಳಿದರು, ಇವರು ಇಂದ್ರಮ್ಮ ಅಂತ ಕಂಡ್ರಿ, ತುಂಬ ಒಳ್ಳೆ ಕಲಾವಿದರು, ತುಂಬ ಚೆಂದ ಇದ್ರು ಅಂತೇಳಿ ನಮ್ಮ ಅಮ್ಮನ ಒಂದಷ್ಟು ವರ್ಣಿಸಿ ಅವರು ಹೊಗಳಿದ್ದು ಕೂಡ ನಾನು ಅವ್ರ ಬಾಯಿಂದ ನಾನು ಕೇಳಿದ್ದೀನಿ. ಓಕೆ, ಇಷ್ಟು ವರ್ಷಗಳ ಕಾಲ ಧಾರಾವಾಹಿಲಿ ಆ್ಯಕ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ 70 ಧಾರಾವಾಹಿಗಳು. ಇವತ್ತಿನ ಧಾರಾವಾಹಿ ಕಿರುತೆರೆ ಇರೋದಕ್ಕೂ ಅಂದಿನ ಕಿರುತೆರೆಗೂ ಏನು ವ್ಯತ್ಯಾಸ ನೋಡ್ತೀರಿ ನೀವು? ಅಂದರೆ ವ್ಯತ್ಯಾಸ ಅಂದ್ಕೊಂಡ್ರೆ ವ್ಯತ್ಯಾಸ ತುಂಬ ಇದೆ. ಇಲ್ಲ ಅಂದ್ಕೊಂಡ್ರೆ ಏನು ಇಲ್ಲ ಅಂತ ನಾವು ಇವಾಗ ಹೋಗ್ತಾ ಇದ್ದೀವಿ. ವ್ಯತ್ಯಾಸಗಳು ಅಂತಂದರೆ ಆಗ ನಿರ್ದೇಶಕರು ಒಬ್ಬ ಕಲಾವಿದರನ್ನ ಆರಿಸ್ತಾ ಇದ್ರು. ಇಂಥ ಪಾತ್ರಕ್ಕೆ ಇವರು ಇರಲಿ, ಇವರು ಸೂಟ್ ಆಗ್ತಾರೆ ಅಂತ ನೋಡಿಕೊಂಡು ಅವರ ಹಾವಭಾವದಿಂದ, ಆಮೇಲೆ ಅವರ ನಡೆನುಡಿಯಿಂದ, ಇವರು ಸಾಫ್ಟ್ ಇದ್ದಾರೆ, ಸಾಫ್ಟ್ ಕ್ಯಾರೆಕ್ಟರ್ ಇರಲಿ, ಇವರು ಸ್ವಲ್ಪ ಜೋರಿದ್ದಾರೆ, ಜೋರು ಕ್ಯಾರೆಕ್ಟರ್ ಇರಲಿ, ಆ ಥರ ಒಂದು ಆವಾಗಿನ ಆಡಿಷನ್ ಅನ್ನೋದೇನಿರಲಿಲ್ಲ. ಒಂದು ಫೋಟೋ ನೋಡ್ಬಿಟ್ಟು ಇವರು ಈ ಪಾತ್ರಕ್ಕೆ ಇರಲಿ ಅಂತಲೇ ತೊಗೊಂಡ್ಬಿಡ್ತಾ ಇದ್ರು. ನಂದು ಸಾಫ್ಟ್ ಮುಖ ಅಂತೇಳಿ ತುಂಬ ಅಳಮುಂಜಿ ಪಾತ್ರಗಳನ್ನೇ ಮಾಡಿಬಿಟ್ಟಿದ್ದೀನಿ ನಾನು. ಫೋಟೋ ನೋಡಿದ ತಕ್ಷಣ ಸಾಫ್ಟು ಅಂತ ತುಂಬ ಸಾಫ್ಟ್ ಕ್ಯಾರೆಕ್ಟರ್ಗಳೇ ನನಗೆ ಕೊಟ್ಟಿದ್ದಾರೆ. ಅವತ್ತು ಹೀಗೆ ಒಂದು ಕಲಾವಿದರ ಏನು ಚೂಸ್ ಮಾಡ್ತಾ ಇದ್ರು, ಅಂದರೆ ಆರಿಸ್ತಾ ಇದ್ರು. ಇವತ್ತು ಆ ಥರ ಇಲ್ಲ. ಇವತ್ತು ವಿಡಿಯೋಗಳು ಕಳಿಸಿ ಅಂತಾರೆ, ಆಮೇಲೆ ಒಂದ್ಸರಿ ಆಡಿಷನ್ಗೆ ಬನ್ನಿ ಅಂತಾರೆ, ಆಮೇಲೆ ಆಡಿಷನ್ ಆದಮೇಲೆ ಚಾನಲ್ಗೆ ಕಳಿಸ್ತಾರೆ, ಅಲ್ಲಿ ಚಾನಲ್ ಕಡೆಯಿಂದ ಸೆಲೆಕ್ಟ್ ಆಗಿ ಬರಬೇಕು, ಆ ನಂತರ ನಿಮ್ಮನ್ನು ಪಾತ್ರಕ್ಕೆ ಆರಿಸ್ತಾರೆ. ಈ ಥರ ಒಂದು ಇದೆ. ಆಗು ಈಗೂ ತುಂಬ ಬಾಲ ಅಂತರ ಇದೆ ಅಂತ ಹೇಳ್ಬೋದು. ಓಕೆ, ಇವತ್ತು ಅಂದರೆ ನೀವು ಇಷ್ಟ ವರ್ಷಗಳ ಕಾಲ ಆ್ಯಕ್ಟ್ ಮಾಡಿದ್ದೀರಾ. ಇವತ್ತು ಪೋಷಕ ಕಲಾವಿದರಿಗೆ ಅವರ ಅನುಭವಕ್ಕೆ ತಕ್ಕಂತೆ ಸಂಭಾವನೆ ಎಲ್ಲ ಸಿಗುತ್ತೆ, ಮಾನ್ಯತೆ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದು ಸಂಭಾವನೆ ಅಂದರೆ ಇದ್ದಿಷ್ಟೇ ಅಂತ ನಿಗದಿ ಇರಲ್ಲ ಕಲಾವಿದರಿಗೆ. ಅವರವರ ಸಂಭಾವನೆನ ಅವರವರೇ ಮಾತಾಡ್ಕೋತಾರೆ. 1,000 ರೂಪಾಯಿಗೆ 1,000 ರೂಪಾಯಿಗೆ ಒಪ್ಕೊಳ್ಳೋರಿದ್ದಾರೆ, 10,000 ರೂಪಾಯಿಗೆ ಒಪ್ಕೊಳ್ಳೋರಿದ್ದಾರೆ, 5,000 ರೂಪಾಯಿಗೆ ಒಪ್ಕೊಳ್ಳೋರಿದ್ದಾರೆ, ಏನೋ ಖಾಲಿ ಕೂರೋ ಬದಲು ಬಂದಷ್ಟು ಬರಲಿ ಅಂತ ಒಪ್ಕೊಳ್ಳೋರಿದ್ದಾರೆ. ಇಷ್ಟೇ ಇಂತಿಷ್ಟೇ ಅಂತ ಕಲಾವಿದರಿಗೆ ನಿಗದಿ ಇಲ್ಲವೇ ಇಲ್ಲ, ಯಾವತ್ತೂ ಯಾರಿಗೂ ಇಲ್ಲ. ಓಕೆ, ಅಲ್ಲ ಅಂದರೆ
ಈಗ ಬೇರೆ ಕಂಪ್ನಿ ಅಥವಾ ಬೇರೆ ಏನೋ ಒಂದು ಉದ್ಯೋಗ ಮಾಡ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗೆ ಸಂಭಾವನೆ ಜಾಸ್ತಿ ಇರುತ್ತೆ. ಬಟ್ ಕಲಾವಿದರ ಪರಿಸ್ಥಿತಿ ಹಾಗಿರಲ್ಲ. ಲೀಡ್ ಕ್ಯಾರೆಕ್ಟರ್ ಹೀಗೆ, ಪೋಷಕ ಕಲಾವಿದ್ರಿಗೆ ಹೀಗೆ, ಈ ಥರ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಈಗ ಗೌರ್ಮೆಂಟ್ ಆಫೀಸು ಅಥವಾ ಇನ್ಯಾವುದೋ ಒಂದು ಇದ್ರ ಟೈಮಲ್ಲಿ ಮಂತ್ಲಿ ಸಂಬಳ ಅನ್ನೋದು ಆ ಥರ ಸಿಗಲ್ಲ. ಸೊ ಒಂದು ಸರ್ಟನಿಟಿ ಆಗಿ ಒಂದು ಬರ್ತಿರಲ್ಲ ಅಂತ. ಖಂಡಿತ ಇರಲ್ಲ. ನಾವುಗಳು ಇತ್ತೀಚೆಗೆ ನಾನು ಸ್ವಲ್ಪ ನಂದು ಹೇಳ್ತೀನಿ ಪರ್ಸ್ನಲ್ ಆಗಿ, ನಾನು ಸ್ವಲ್ಪ ಪೇಮೆಂಟ್ ಇಷ್ಟ ಆದರೆ ಬರ್ತೀನಿ ಅಂತ ಸ್ವಲ್ಪ ಮಾತಾಡೋದನ್ನ ಕಲ್ತಿದ್ದೀನಿ. ಇವಾಗ ಒಂದು ಇಂತಿಷ್ಟಕ್ಕೆ ಅಂತಲೇ ಹೋಗ್ತೀನಿ, ಅದರಲ್ಲೇ ಊಟ ಮಾಡ್ತಿದ್ದೀನಿ. ಖಂಡಿತ ಹೊಟ್ಟೆ ತುಂಬಿಸಿದ್ದಾರೆ ಎಲ್ಲ ಪ್ರೊಡ್ಯೂಸರ್ಗಳು ಅಂತಲೇ ಹೇಳ್ಬೋದು. ಸಂಭಾವನೆ ಖಂಡಿತ ಸಿಗ್ತಾ ಇದೆ. ಓಕೆ, ಇವತ್ತು ಧಾರಾವಾಹಿ ಅಂದರೆ ಕತೆಗಳು ಕೂಡ ತುಂಬ ವಿಭಿನ್ನವಾಗಿ ಬರ್ತಿದೆ. ಅವತ್ತಿನ ಧಾರಾವಾಹಿ ಕತೆಗಳಿಗೂ ಇವತ್ತಿನ ಧಾರಾವಾಹಿ ಕತೆಗಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದನ್ನ ನೋಡುವಾಗ ಏನು ಅನ್ಸುತ್ತೆ ನಿಮಗೆ? ಖಂಡಿತ ಬೇಜಾರಾಗುತ್ತೆ, ಒಂದ್ಸತಿ ತುಂಬಾ ಬೇಜಾರಾಗುತ್ತೆ. ಅವತ್ತು ಕಥೆಯಲ್ಲಿ ಗಟ್ಟಿತನ ಇತ್ತು, ಅದನ್ನ ನೋಡಿ ಹಿಂಗೆ ಇರ್ಬೇಕು, ಇದು ಕಲಿಬೇಕು ಅನ್ನೋ ಒಂದು ಪಾಠ ಇರ್ತಿತ್ತು. ಇವತ್ತಿಗೂ ಇದೆ, ಇಲ್ಲ ಅಂತ ಹೇಳಲ್ಲ. ಈ TRPಗೋಸ್ಕರ ಒಂದ್ ಸ್ವಲ್ಪ ಎಳೆತ ಶುರುವಾಗ್ಬಿಡುತ್ತೆ. ಮೊದಲು ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಅನಿವಾರ್ಯತೆ ಏನು ಮಾಡಕ್ಕಾಗಲ್ಲ. ಈಗ ನಾವು ಮಾಡ್ತಾ ಇದೀವಿ ಅದೇ ಕೆಲಸನ, ಅದು ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, ಸಾಂದರ್ಭಿಕವಾಗಿ ನಡೀತಾ ಹೋಗುತ್ತೆ. ಬಟ್ ಆವಾಗಿನ ಕಥೆಗಳಲ್ಲಿ ತುಂಬಾ ಗಟ್ಟಿತನ ಇತ್ತು ಅಂತಾನೆ ಹೇಳ್ತೀವಿ. ನಿಮಗೆ ವೀಕ್ಷಕರು ಸಿಕ್ಕಾಗ ಕೇಳುವಂತಹ ಪ್ರಶ್ನೆಗಳೇನು? ಅಯ್ಯೋ, ಅವರು ಸಂಬಳ ದಿನಕ್ಕೆ ಮಾತಾಡ್ತೀರಾ ತಿಂಗಳಿಗೆ ಮಾತಾಡ್ತೀರಾ ಅಂತ ಮೊದಲು ಕೇಳ್ಬಿಡ್ತಾರೆ. ತುಂಬ ಬೇಜಾರಾಗುತ್ತೆ. ಅದೆಲ್ಲ ಹೇಳೋಕ್ಕೂ ಆಗಲ್ಲ ಅಲ್ವಾ. ಒಂದು ಕಡೆ ಜಾಸ್ತಿ ತೊಗೊಂಡಿರ್ತೀವಿ, ಒಂದು ಕಡೆ ಕಮ್ಮಿ ತೊಗೊಂಡಿರ್ತೀವಿ. ಇಲ್ಲಮ್ಮ ದಿನದ ಸಂಬಳನೇ ಮಾತಾಡ್ಕೊಂಡು ಹೋಗಿರ್ತೀವಿ. ಅವ್ರವ್ರ ಪಾತ್ರಕ್ಕೆ ತಕ್ಕ ಹಾಗೆ ಇಷ್ಟಿಷ್ಟು ಅಂತ ಮಾತಾಡಿರ್ತಾರೆ. ಅದಿಷ್ಟೇ ಅಂತ ಇರಲ್ಲ ಯಾರಿಗೂ ಕಲಾವಿದರಿಗೆ ಅಂತ ಅಷ್ಟು ಹೇಳಿ ಸುಮ್ಮನೆ ಆಗ್ತೀವಿ ಅಷ್ಟೇ. ಅಂದ್ರೆ ಇನ್ನೊಂದೇನಂತಂದ್ರೆ, ಇವಾಗ ನೀವು ರಾಮಾಚಾರಿ ಧಾರಾವಾಹಿಯಲ್ಲಿ ದೊಡ್ಡ ಶ್ರೀಮಂತರ ಮನೆ ಇರೋರು, ಯಜಮಾನ್ರ ಪತ್ನಿ. ಇಲ್ಲಿ ಗೌರಿಶಂಕರ ಧಾರಾವಾಹಿಯಲ್ಲಿ ತಗೊಂಡ್ರು ಅದೇ ತರ ಕ್ಯಾರೆಕ್ಟ್ರು. ಅಂದ್ರೆ ಕೆಲವೊಮ್ಮೆ ರಿಯಾಲಿಟಿಗೆ ದೂರವಾಗಿರುವಂಥ ಕ್ಯಾರೆಕ್ಟರ್ಗಳನ್ನ ನಾವು ಮಾಡ್ತೀವಿ. ಈಗ ಶ್ರೀಮಂತರ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರು ಶ್ರೀಮಂತರು ಅಂತ ಅನ್ಕೊಂತಾರೆ, ಬಡವ್ರ ಕ್ಯಾರೆಕ್ಟರ್ ಮಾಡಿದ್ರೆ ಬಡವರು ಅಂತ. ಸ್ಕ್ರೀನ್ ಮೇಲೆ ಇರೋದಕ್ಕೂ ನಮ್ಮ ರಿಯಲ್ ಲೈಫ್ನು ಒಂದೇ ಅಂತ ಅನ್ಕೊಂಡು ಜಡ್ಜ್ ಮಾಡೋದು ಕೂಡ ಇದೆ. ಈಗ ವಿಲನ್ ಕ್ಯಾರೆಕ್ಟರ್ ತಗೊಂಡ್ರು ರಿಯಲ್ ಆಗೂ ವಿಲನ್ ಆಗೇ ಇರ್ಬೋದೇನೋ ಅಂತ ಖಂಡಿತ ಅನ್ಕೋತಾರೆ. ಆ ಥರ ನಾವು ದೊಡ್ಡ ಶ್ರೀಮಂತರ ಮನೆಗಳಲ್ಲೇ ಆ ಥರದ್ದೇ ಪಾತ್ರ ಮಾಡ್ತಿದ್ದೀನಿ. ಈಗ ದೊಡ್ಡ ಮನೆಯಲ್ಲಿ ಇರ್ತೀನಿ, ಆದರೆ ನನ್ನ ಮನೆ ಅಷ್ಟು ದೊಡ್ಡದಾಗಿಲ್ಲ, ಪುಟ್ಟ ಮನೆಯಲ್ಲಿದ್ದೀನಿ. ನಾನು ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿದ್ದೀನಿ. ನಮ್ಮ ನೈಜ ಜೀವನಕ್ಕೂ ಕಲಾ ಜೀವನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಲ್ಲಿ ಪಾತ್ರಧಾರಿಗಳಾಗಿರ್ತೀವಿ, ಇಲ್ಲಿ ನಾವು ನಿಜಧಾರಿಗಳಾಗಿರ್ತೀವಿ. ನಮ್ಮ ದಾರಿನೇ ಬೇರೆ ಇರುತ್ತೆ, ಅಲ್ಲಿ ನಾವು ಪಾತ್ರಧಾರಿಗಳಾಗಿ ನಿರ್ವಹಿಸುವ ಪಾತ್ರಗಳೇ ಬೇರೆ ಇರುತ್ತೆ. ಓಕೆ, ಇವತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ, ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ. ಕಲಾವಿದರಾಗಿ ಹೇಳೋದಾದರೆ ಅವ್ರಿಗೂ ಕೂಡ ಒಂದು ಜೀವನ ಇದೆ. ಏನೆಲ್ಲ ಬದಲಾವಣೆ ಬರಬೇಕು ಅಂತ ಅನಿಸುತ್ತೆ ನಿಮಗೆ ಚಿತ್ರರಂಗದಲ್ಲಿ? ಈಗ ಹೇಳ್ತಾರೆ, ನಾನು ಹೇಳೋದು ಕೇಳಿದ್ದೀನಿ, ಕಲಾವಿದ್ರಿಗೆ ಅಷ್ಟು ಬೇಗ ಲೋನ್ ಸಿಗಲ್ಲ, ಸಮಸ್ಯೆಗಳು. ಮತ್ತು ಕೆಲವರು ಹೇಳ್ತಾರೆ ಬಾಡಿಗೆ ಮನೆ ಕೂಡ ಸಿಗೋದು ಕಷ್ಟ ಅಂತ ಅಂತಾರೆ ಕೆಲವರು. ಹಾಗೆ ಹೌದು, ಇದು ಸತ್ಯವಾದ ಮಾತಿದು. ನಮಗೆ ಲೋನ್ ಎಲ್ಲೂ ಸಿಕ್ಕಲ್ಲ, ಕಲಾವಿದರಿಗೆ ಲೋನ್ ಯಾರೂ ಕೊಡಲ್ಲ. ಮತ್ತು ಶ್ಯೂರಿಟಿ ಬೇಕು. ಶ್ಯೂರಿಟಿ ಯಾರು ಬಂದುಬಿಡ್ತಾರೆ ಹಾಕೋಕ್ಕೆ ಕಲಾವಿದರಿಗೆ? ಆಮೇಲೆ ಎಷ್ಟೊಂದು ಜನ ಕಲಾವಿದರು ಮಾತು ಉಳಿಸ್ಕೊಳ್ಳೋದಿರ, ಮಾತು ತಪ್ಪುವಂಥದ್ದು ತುಂಬ ನಡೆದಿದೆ. ಹಾಗಾಗಿ ಕಲಾವಿದರನ್ನ ನಂಬಲ್ಲ ಯಾರು ಜಲ್ದಿ. ನಮಗೆ ನಮ್ಮ ಬ್ಯಾಕ್ಗ್ರೌಂಡು, ನಾವಿರೋ ರೀತಿ, ನಮಗೆ ಇರೋ ಸ್ನೇಹಗಳು, ನಮಗಿರೋ ಆಪ್ತರು ಆತ್ಮೀಯರು ನಮಗೆ ಕೈ ಹಿಡಿತಾರೆ ವಿನಃ ಬೇರೆ ಯಾರು ಕೈ ಹಿಡಿಯೋದು ಕಷ್ಟ ಇದೆ. ಅಂದರೆ ಚಿತ್ರರಂಗದಲ್ಲಿ ಏನೇನು ಬದಲಾವಣೆ ಬರಬೇಕು ಅಂತ ನಿರೀಕ್ಷೆ ಮಾಡ್ತೀರಿ ನೀವು? ಚಿತ್ರರಂಗದಲ್ಲಿ ಬದಲಾವಣೆ ಅಂತಂದರೆ ಜನಗಳು ಚಿತ್ರಗಳನ್ನ ನೋಡೋಕೆ ಶುರು ಮಾಡಬೇಕು. ಚಿತ್ರ ನೋಡೋಕೆ ಶುರು ಮಾಡಬೇಕಂತಂದರೆ ಚಿತ್ರದ ರೇಟ್ ಏನಿರುತ್ತಲ್ಲ, ಟಿಕೆಟಿನ ದರ ಸ್ವಲ್ಪ ಕಮ್ಮಿ ಆಗುತ್ತೆ. ತುಂಬ ಕಷ್ಟ ಇದೆ. ಯಾಕಂದರೆ ನೀವು 300, 400, 500 ಟಿಕೆಟ್ ಮಾಡಿದ್ರೆ ಯಾರು ನೋಡಲ್ಲ. ಅದು 100 ರೂಪಾಯಿ ಟಿಕೆಟ್ಗೆ 5 ಜನ ಬರ್ತಾರೆ ನೋಡೋಕ್ಕೆ ಅಲ್ವಾ. ಅವಾಗ ಜನಗಳ ನೋಡುಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ನೋಡುಗರ ಸಂಖ್ಯೆ ಜಾಸ್ತಿ ಆದಾಗ ಚೆನ್ನಾಗಿತ್ತು ಅಂತ ಒಬ್ಬರಿಂದ ಒಬ್ರಿಗೆ ಹೇಳಿದಾಗ ಕಡಿಮೆ ದರದಲ್ಲಿ ಇತ್ತು ಅಂತಂದರೆ ಜಾಸ್ತಿ ಜನ ಬರ್ತಾರೆ. ಅವಾಗ ತುಂಬ ಜನಗಳಿಗೆ ಅದು ಹರಡುತ್ತೆ ಕೂಡ. ಈ ಥರ ಕತೆ ಇತ್ತು, ಇಂಥ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ, ನೋಡಿ ಅಂತ ಒಬ್ಬರು ಬಾಯಿಂದ ಒಬ್ಬರಿಗೆ ಹೋದಾಗ ಅದು ನೋಡುಗರು ಹೆಚ್ಚಾಗ್ತಾರೆ. ಮುಂಚೆ ಎಲ್ಲ
ಎಷ್ಟು ಜನ ಸಿನಿಮಾ ನೋಡ್ತಿದ್ರು ಗೊತ್ತಾ, ನಮ್ಮ ಮನೆಗಳಲ್ಲೇ ನಮ್ಮ ಅಕ್ಕನೇ ರಾಜ್ಕುಮಾರ್ ಅವ್ರ ಸಿನಿಮಾ ಬಂದ್ಬಿಟ್ರೆ ನಾವು ಎಲ್ಲ ಮೊದಲು, ನನಗೆ ಕೂಡ ತುಂಬ ಇಷ್ಟ ರಾಜ್ಕುಮಾರ್ ಅವರು, ಅಮ್ಮ ಅಂತ ಕರೆಯೋದನ್ನೇ ತುಂಬ ಇಷ್ಟಪಟ್ಟು ಕೇಳಿಸ್ಕೊಳ್ಳೋಕೆ ಹೋಗ್ತಿದ್ದೆ ನಾನು ಎಷ್ಟೋ ಸತಿ ಸಿನಿಮಾದಲ್ಲಿ. ಆ ಥರ ಆ ಮುಗಿಬಿದ್ದು ಸಿನಿಮಾಗಳು ನೋಡುವಂಥ ಪರಿಸ್ಥಿತಿ ಮತ್ತೆ ಬರಬೇಕು ಅಂತಂದರೆ ಇವೆಲ್ಲ ಬದಲಾವಣೆಗಳು ಸ್ವಲ್ಪ ಆಗಬೇಕು. ಚಿತ್ರಗಳು ಕೂಡ ಆ ಥರದ್ದು ಬರಬೇಕು. ಆಮೇಲೆ ಆ ಥರದ್ದು ಚಿತ್ರ ಬಂದಾಗೆ ಎಲ್ಲ ಮಾಲ್ಗಳಿಗೆ ಹಾಕ್ಬಿಡ್ತಾರೆ, ಯಾರು ನೋಡ್ತಾರೆ ಅಷ್ಟಷ್ಟು ದುಡ್ಡು ಕೊಟ್ಟು ಅಲ್ವಾ? ಸಾಮಾನ್ಯ ಜನರುಗಳಿಗೆ ರೀಚ್ ಆಗಬೇಕು ಅಂತಂದರೆ ನಾವು ಟಿಕೆಟ್ ದರ ಕಡಿಮೆ ಇರಬೇಕು. ಮಾಮೂಲು ಥಿಯೇಟ್ರ್ಗಳೇನಿರುತ್ತಲ್ಲ ಆ ಥಿಯೇಟ್ರ್ಗಳಿಗೆ ಬರಬೇಕು, ಸಿಂಗಲ್ ಥಿಯೇಟ್ರ್ಗಳಿಗೆ. ಆವಾಗ ಜನ ಜಾಸ್ತಿ ನೋಡ್ತಾರೆ ಅಂತ ನನ್ನ